ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಟ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನಿ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಗೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ವಿದ್ರಾವಿತೋ ಹನುಮತೇಂದ್ರಜಿತಾಶು ಹಸ್ತಂ ತಸ್ಯ ಪ್ರಪನ್ನ ಇವ ವೀರ್ಯಮಮುಷ್ಯಜಾನನ್ ನೀಲೋ ವಿಭೀಷಣ ಉಭೌ ಶಿಲಯಾ ಚ ಶಕ್ತ್ಯಾ ಸಂಚಕ್ರತುರ್ಯಮವಶಂ ಗಮಿತಂ ಪ್ರಹಸ್ತಂ. ಸ್ವಸ್ತಿಯಸ್ತು. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 8ನೇ ಅಧ್ಯಾಯದಲ್ಲಿ 20 ಶ್ಲೋಕಗಳಾಗಿದೆ. 21ನೇ ಶ್ಲೋಕದಿಂದ ಮುಂದಿನ ಕಥಾಭಾಗ ಯುದ್ಧಕಾಂಡದ್ದು. ಮೇಲ್ ನೋಡಲಿಕ್ಕೆ ಯುದ್ಧ ಅಂತನ್ನೋದು ಇವರು ಅವರನ್ನು ಹೊಡೆದರು, ಅವರಿವರನ್ನು ಕೊಂದರು, ಇಷ್ಟೇ. ಇದಕ್ಕಿಂತ ಹೆಚ್ಚಿಂದೇನು ಇರೋದಿಲ್ಲ. ಯುದ್ಧದಲ್ಲಿ ಏನಿರ್ತದೆ ಇನ್ನು. ಮೊನ್ನೆ ಇಲ್ಲೆಲ್ಲ ಯುದ್ಧ ಆದದನ್ನೆಲ್ಲ ಕೇಳ್ತಾ ಇದ್ದೀರಿ. ಪಾಕಿಸ್ತಾನ ಇಂಡಿಯಾ ವಾರ್ ಆಯಿತು, ಉಕ್ರೇನ್ ರಷ್ಯಾ ಆಯಿತು, ಮತ್ತು ಗಾಜಾ ಪಟ್ಟಿ ಮೇಲೆ ಯಾವುದು ಇರಾನ್ ಇರಾಕ್ ಅವ್ರು ಹಾಕಿದ್ರು ಎಲ್ಲ ಕೇಳ್ತಿದ್ದೀವಿ. ಏನು ಅದರಿಂದ ಆಗೋದೇನು, ಇಸ್ರೇಲ್ ಅವ್ರು ಹಾಕಿದ್ರು ಅಂತ ಕೇಳಿದ್ವಿ. ಏನಾಯಿತು ಅಂದರೆ ಇವ್ರು ಅವ್ರನ್ನ ಹೊಡೆದ್ರು, ಅವ್ರು ಇವ್ರನ್ನ ಹೊಡೆದ್ರು ಅಂತ ಇಷ್ಟೇ. ಕೊನೆಗೆ ಅಂತತೋಗತ್ವ ವಿನಾಶ ಆಯಿತು ಅಂತ ಇಷ್ಟೇ ಹೇಳಬೇಕು. ಆದರೆ ರಾಮಾಯಣದಲ್ಲಿ ನಡೆದಿರುವಂಥ ಯುದ್ಧದಲ್ಲಿ ಅವತ್ತೇನು ರಾಮನ ಕಾಲದಲ್ಲಿ ಆಯಿತೋ ಆ ಯುದ್ಧದಲ್ಲಿ ಒಂದೊಂದು ಹಂತದಲ್ಲೂ ಒಂದೊಂದು ಪ್ರಸಂಗದಲ್ಲೂ ಮಹತ್ವದ ಪ್ರಮೇಯಗಳ ಆವಿಷ್ಕಾರ ಆಗ್ತಾ ಇದೆ. ಇಲ್ಲ ಇದು ಬರೀ ಯುದ್ಧ ಆಗಲಿಲ್ಲ, ಇಲ್ಲಿ ಇನ್ನೊಂದೇನೋ ಆಯಿತು, ಇಲ್ಲಿ ಇನ್ನೊಂದೇನೋ ಆಯಿತು ಅಂತ ಯುದ್ಧದಲ್ಲಿ ಒಳನೋಟವನ್ನು ತೋರಿಸಿಕೊಡ್ತಾರೆ ಶ್ರೀಮದ್ ಆಚಾರ್ಯರು ಹಾಗೂ ವಾಲ್ಮೀಕಿಗಳು ಮತ್ತು ಬೇರೆ ರಾಮಾಯಣಕಾರರು. ಆ ಎಲ್ಲ ರಾಮಾಯಣಕಾರರಲ್ಲಿ ಮಹಾಭಾರತದಲ್ಲಿ ಬಂದಿರುವಂಥ ಅಂಶಗಳನ್ನು ಸೇರಿಸಿ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾ ಹೋಗ್ತಾರೆ. ನಿನ್ನೆ 4 ದಿಕ್ಕಿನಲ್ಲಿ ರಾವಣ ತನ್ನ ಊರಿನ 4 ದಿಕ್ಕಿನಲ್ಲಿ 4 ಜನರನ್ನು ಕೊಟ್ಟು ಕಳಿಸಿದ್ದಾನೆ. ಇಂದ್ರಜಿತ, ವಜ್ರದಂಷ್ಟ್ರ, ಪ್ರಹಸ್ತ ಅನ್ನುವಂಥವ್ರನ್ನೆಲ್ಲ ಕೊನೆಗೆ ತಾನು ಹೋದ. ಹೀಗೆ ಹೋದಾಗ ರಾಮಚಂದ್ರ ಅವರಿಗೆ ಯೋಗ್ಯರಾದವರನ್ನ ಕೊಟ್ಟು ಕಳಿಸಿದ್ದಾನೆ. ಅದಕ್ಕೆ ಹನುಮಂತನಿಗೂ ಇಂದ್ರಜಿತನಿಗೂ ಮುಖಾಮುಖಿ ಆಯಿತಂತೆ. ಆಗೇನಾಯಿತು ಅನ್ನೋ ವಾರ್ತೆಯನ್ನು 21ನೇ ಶ್ಲೋಕದಲ್ಲಿ ಹೇಳಿ ಹೊರಟಿದ್ದಾರೆ. ವಿದ್ರಾವತೋ ಹನುಮತ ಇಂದ್ರಜಿತ್ ಆಶು ಹಸ್ತಂ ತಸ್ಯ ಪ್ರಪನ್ನ ಇವ ವೀರ್ಯ ಮಮುಷ್ಯ ಜಾನನ್. ಹನುಮಂತನನ್ನ ಕೊಟ್ಟು ಕಳಿಸಿದ್ದೇ ರಾಮಚಂದ್ರ ಇಂದ್ರಜಿತನನ್ನ ಸೋಲಿಸು ಅಂತನ್ನೋ ಉದ್ದೇಶದಿಂದ ಕಳಿಸಿದ್ದಾನೆ ಹೊರತಾಗಿ ಕೊಲ್ಲು ಅನ್ನೋ ಉದ್ದೇಶವೇ ಇಲ್ಲ. ಹನುಮಂತನಿಗೆ ಕೊಲ್ಲುವ ಸಾಮರ್ಥ್ಯವಿದೆ ಇಂದ್ರಜಿತನನ್ನ, ಆದರೆ ಇಂದ್ರಜಿತನನ್ನ ಕೊಲ್ಲಲಿಲ್ಲ. ಕಾರಣವೇನು ಅಂತಂದರೆ ಇಂದ್ರಜಿತನನ್ನ ಕೊಲ್ಲಬೇಕಾಗಿದ್ದು ಲಕ್ಷ್ಮಣ, ಶೇಷದೇವರು. ಶೇಷಾವತಾರಿಗಳಾದ ಲಕ್ಷ್ಮಣ ಕೊಲ್ಲಬೇಕಾದ ವ್ಯಕ್ತಿಯನ್ನ ವಾಯುವತಾರಾದಿಗಳಾದ ಹನುಮಂತ ದೇವರು ಕೊಲ್ಲುವಂಥ ಪ್ರಸಂಗ ಇಲ್ಲ. ವಾಯುವಿನ ಅವತಾರಿಗಳು ಹನುಮಂತ ದೇವರು, ಅವರ ಅವಶ್ಯಕತೆ ಇಲ್ಲ. ಮಹಾಭಾರತದಲ್ಲಿ ನೋಡಿದ್ರೆ ಬಲರಾಮ ದೇವರು ಕೊಲ್ಲಬೇಕಾದ ವ್ಯಕ್ತಿಯನ್ನು ಭೀಮ ಯಾಕೆ ಕೊಲ್ಲಬೇಕು? ಅವರವರಿಗೆ ಅವರವರದ್ದು ಪಾತ್ರ ಇದೆ, ಅವರ ಆ ಕೆಲಸವನ್ನು ಮಾಡಬೇಕು. ಆದರೆ ಇನ್ನೊಬ್ಬರು ಎದುರಿನಲ್ಲಿ ಬಂದಾಗ ಅವರನ್ನು ಓಡಿಸಬಹುದು, ದೂರ ಮಾಡಬಹುದು. ಆದ್ದರಿಂದ ವಿದ್ರಾವತಃ ಹನುಮತ ಇಂದ್ರಜಿತ್ ಆಶು ಹಸ್ತಂ ತಸ್ಯ ಪ್ರಪನ್ನ ಇವ. ಕೈಗೆ ಸಿಕ್ಕೇ ಬಿಟ್ಟಿದ್ದಂತೆ. ಇನ್ನೇನು ಹನುಮಂತನ ಕೈಗೆ ಸಿಕ್ಕಿದ್ದಾನೆ, ಆಯಿತು, ಅವನ ಕಥೆ ಮುಗೀತು ಅಂತ ಅನ್ನೋದ್ರೊಳಗೇನೆ ಅಮುಷ್ಯ ವೀರ್ಯಂ ಜಾನನ್, ಅವನ ಪರಾಕ್ರಮವನ್ನು ತಿಳ್ಕೊಂಡ ಇಂದ್ರಜಿತ. ಓಹೋ, ಕಪಿ ಅಂತ ಸಾಮಾನ್ಯ ಅನ್ಕೊಂಡಿದ್ದೆ. ಹಿಂದಿನ ಸರ್ತಿ ಬಂದಾಗ ಏನೋ ಬಾಲಕ್ಕೆ ಬೆಂಕಿ ಇಟ್ಟರೆ ಲಂಕೆಯಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡಿ ಬೆಂಕಿ ಹಚ್ಚಿ ಹೋದವನು ಅಂತ ತಿಳ್ಕೊಂಡಿದ್ದೆ. ಇದು ಸಾಮಾನ್ಯ ಕಪಿ ಅಲ್ಲ,
ಮಹಾಪರಾಕ್ರಮಿಯಾಗಿದೆ ಅಂತ ಅವನ ವೀರ್ಯವನ್ನ ಪರಾಕ್ರಮವನ್ನು ತಿಳಿದು ಓಡಿ ಹೋಗಿಬಿಟ್ನಂತೆ. ಬೇಡವೇ ಬೇಡ ಅಂತ, ಅವನ ಸಹವಾಸ ಬೇಡ ಅಂತ ಓಡಿ ಹೋದನಂತೆ. ಯಾವ ಇಂದ್ರಜಿತ ಹಿಂದಿನ ಪ್ರಸಂಗದಲ್ಲಿ ಬ್ರಹ್ಮಾಸ್ತ್ರವನ್ನ ಬಿಟ್ಟು ಹನುಮನನ್ನ ಕಟ್ಟಿ ಹಾಕಿ ಅವನನ್ನು ಕರೆದುಕೊಂಡು ಹೋಗಿ ಲಂಕೇಶ್ವರನ ಮುಂದೆ ನಿಲ್ಲಿಸಿದ್ನೋ, ಅದೇ ಇಂದ್ರಜಿತ ಇವತ್ತು ಹನುಮನ ಮುಂದೆ ನಿಲ್ಲಿಕ್ಕಾಗ್ತಿಲ್ಲ. ಹಾಗಾದ್ರೆ ಏನು ಹನುಮಂತನ ಬಲ ಅವತ್ತು ಬೇರೆ ಇತ್ತು ಇವತ್ತು ಬೇರೆ ಇತ್ತು ಅಂತ ಅರ್ಥವ? ಅಥವಾ ಅವತ್ತು ಸಣ್ಣವನಿದ್ದ ಇವತ್ತು ದೊಡ್ಡವನಾಗಿದ್ದ ಹನುಮಂತ ಅಂತ? ಇಲ್ಲ, ಅವತ್ತು ಬರೋ ಕಾಲಕ್ಕೆ ಅವನು ಹಾಲು, ಬೂಸ್ಟು, ಹಾರ್ಲಿಕ್ಸು ಕುಡ್ಕೊಂಡು ಬಂದಿರಲಿಲ್ಲ, ಈಗ ಬರುವಾಗ ಕುಡ್ಕೊಂಡು ಬಂದಿದ್ದ ಶಕ್ತಿ ಬರಲಿಕ್ಕೆ ಅಂತ ಅರ್ಥನ? ಏನರ್ಥ ಅದಕ್ಕೆ? ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಇಂದ್ರಜಿತ ಬ್ರಹ್ಮಾಸ್ತ್ರವನ್ನ ಬಿಟ್ಟಾಗ ಬ್ರಹ್ಮಾಸ್ತ್ರಕ್ಕೆ ಗೌರವ ಅಂತ ಸಿಕ್ಕಾಕೊಂಡಿದ್ದೇ ಹೊರತಾಗಿ ಇದ್ಯಾವುದೋ ಇಂದ್ರಜಿತ ಬಿಟ್ಟ ಬಾಣ ಅನ್ನೋದಕ್ಕಲ್ವೇ ಅಲ್ಲ. ಹಾಗಾಗಿದ್ರೆ ಈ ಪ್ರಸಂಗದಲ್ಲಿ ಇಂದ್ರಜಿತ ಓಡಿ ಹೋಗುವ ಹಾಗಿರಲಿಲ್ಲ. ಅದಕ್ಕೆ ಸುಂದರಕಾಂಡದ ಕಥೆಯಲ್ಲೂ ಯುದ್ಧಕಾಂಡದ ಕಥೆಯಲ್ಲೂ ಬರುವ ಹನುಮ ಇಂದ್ರಜಿತರ ಯುದ್ಧವನ್ನು ನೋಡಿದಾಗ ಬ್ರಹ್ಮಾಸ್ತ್ರಕ್ಕೆ ಗೌರವದಿಂದ ಸಿಕ್ಕಾಕೊಂಡಿದ್ದು ಅನ್ನುವ ಅಂಶ ಸ್ಪಷ್ಟವಾಗ್ತದೆ. ಆಯಿತು, ಓಡಿದ ಅಂತೂ ಅವನು ಪರಾಜಯ ಆಯಿತು, ಹನುಮಂತ ದೇವರು ಫ್ರೀ ಆದರು. ಓಡೋದ್ಮೇಲೆ ನೀನು ಫ್ರೀ ಆಗಿಬಿಟ್ರು. ಈ ಕಡೆಗೆ ಮತ್ತೆ ಪ್ರಹಸ್ತ ಅಂತ ಒಬ್ಬ, ಆ ಪ್ರಹಸ್ತ ಯಾರ ಕೈಯಲ್ಲಿ ಸಿಕ್ಕಾಕೊಂಡ ಅಂದ್ರೆ ನೀಲ ಮತ್ತು ವಿಭೀಷಣ ಇವರಿಬ್ಬರ ಕೈಯಲ್ಲಿ ಸಿಕ್ಕಾಕೊಂಡ. ಇಬ್ಬರೂ ಯುದ್ಧ ಮಾಡ್ತಾ ಇದ್ದಾರೆ. ಇಬ್ಬರ ಜೊತೆಗೆ ಒಬ್ಬನೇ ಯುದ್ಧ ಮಾಡ್ತೀನಿ ಅಂತ ಹೇಳಿ ದುಸ್ಸಾಹಸಕ್ಕೆ ಹೊರಟಿದ್ದಾನೆ. ನೀಲ ಅಗ್ನಿ ಅವತಾರ, ವಿಭೀಷಣ ಸ್ವತಃ ರಾವಣನ ಮಂತ್ರಿ. ಅವನಿಗೆ ಇವರ ಶಕ್ತಿ ಎಷ್ಟು ಅಂತ ಗೊತ್ತು. ಯುದ್ಧ ಮಾಡ್ತಾ ಇದ್ದಾರೆ. ಸಂಚಕ್ರತುರ್ ಯಮವಶಂ ಗಮಿತಂ ಪ್ರಹಸ್ತಂ. ಆ ಪ್ರಹಸ್ತನನ್ನು ಇಬ್ಬರು ಸೇರಿ ಯಮಲೋಕಕ್ಕೆ ಅಟ್ಟಿದ್ದಾರೆ ಅಂತ ವಾರ್ತೆಯನ್ನು ಹೇಳುತ್ತಾರೆ. 22ನೇ ಶ್ಲೋಕದಲ್ಲಿ ಹೇಳುವಾಗ ಒಂದು ನಿರ್ಣಯವನ್ನು ಕೊಡಬೇಕಾಗಿದೆ ಶ್ರೀಮದಾಚಾರ್ಯ. ಏನ್ ನಿರ್ಣಯ? ಅಲ್ಲಿ ಇಬ್ಬರು ಸೇರಿ ಅಂತ ಯಾಕೆ ಹೇಳಿದ್ರಿ? ದುರ್ಬಲ ಇದ್ರೇನು? ಹಾಗಾದ್ರೆ ಒಬ್ಬರು ಯಾರಾದ್ರೂ ಕೊಡಬಹುದಾಗಿತ್ತಲ್ಲ ಅಂದ್ರೆ ಹಾಗಲ್ಲ. ರಾಮಾಯಣದಲ್ಲಿ ಮತ್ತು ಮಹಾಭಾರತದಲ್ಲಿ, ಪದ್ಮಪುರಾಣದಲ್ಲಿ ಮತ್ತು ಸ್ಕಂದ ಪುರಾಣದಲ್ಲಿ, ಈ ಪುರಾಣ ಬೇರೆ ಬೇರೆ ಪುರಾಣಗಳಲ್ಲಿ ಹೇಗೆ ಬಂದಿವೆ ಶ್ಲೋಕಗಳು ಅಂತಂದ್ರೆ, ಒಂದು ಕಡೆಗೆ ನೀಲಕೊಂದ ಅಂತ ಬರ್ತದೆ, ಇನ್ನೊಂದು ಕಡೆಗೆ ವಿಭೀಷಣ ಕೊಂದ ಅಂತ ಬರ್ತದೆ. ಈಗ ಯಾರು ಕೊಂದದ್ದು ಅಂತ ನಿರ್ಧಾರ ಆಗೋದಿಲ್ಲ ನಮಗೆ. ಅದಕ್ಕಾಗಿ ಶ್ರೀಮದಾಚಾರ್ಯರು ಈ 22ನೇ ಶ್ಲೋಕದಲ್ಲಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ನೀಲಸ್ಯ ನೈವ ವಶಮೇತಿ ಸ ಇತ್ಯಮೋಘ ಶಕ್ತ್ಯ ವಿಭೀಷಣ ಇಮಂ ಪ್ರಜಹಾರ ಸಾಕಂ ತಸ್ಮಿನ್ ಹತೆಂಗದ ಉಪೇತ್ಯ ಜಗಾನ ವಜ್ರದಂಷ್ಟ್ರಂ ನಿಪಾತ್ಯ ಭುವಿ ಶೀರ್ಷ ಮಮುಷ್ಯ ಮೃತ್ನನ್. ಏನಾಯಿತು? ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳುವಂತಹ ಸಂದರ್ಭದಲ್ಲಿ ಹೀಗಿದೆ ಮಾತು. ಪ್ರಹಸ್ತಸ್ಯ ಶಿಲಾಂ ನೀಲೋ ಮೂರ್ಧ್ನಿ ತೂರ್ಣಮಪಾತಯತ. ಪ್ರಹಸ್ತನ ತಲೆಯ ಮೇಲೆ ನೀಲ ದೊಡ್ಡದಾದ ಬಂಡೆಗಲ್ಲನ್ನು ಎತ್ತಿ ಹಾಕಿದ ಅಂತ ಒಂದು ಮಾತು. ಇನ್ನೊಂದು ಕಡೆಗೆ ಮಹಾಭಾರತದಲ್ಲಿ ಹೇಳುವಾಗ ತತಃ ಪ್ರಗತ್ಯ ವಿಪುಲಾಂ ಶತಘಂಟಾಂ ವಿಭೀಷಣ ಹನುಮಂತ್ರ ಮಹಾಶಕ್ತಿಂ ಚಿಕ್ಷೇಪಾಸ್ಯ ಶಿರಃಪ್ರತಿ. ವಿಭೀಷಣ ಮಹಾಶಕ್ತಿ ಎಂಬ ಆಯುಧವನ್ನು ಹಿಡಿದು ಪ್ರಹಸ್ತನ ತಲೆ ಮೇಲೆ ಹಾಕಿದ ಅಂತದ್ದು. ಹಾಗಾದ್ರೆ ಈಗ ಮಹಾಭಾರತದಲ್ಲಿ ಹೇಳಿದಂತೆ ವಿಭೀಷಣ ಹೊಡೆದು ಕೊಂದ ಅನ್ಬೇಕಾ, ಅಥವಾ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದಂತೆ ನೀಲ ಹೊಡೆದು ಕೊಂದ ಅಂತ ಹೇಳಬೇಕಾ? ಎರಡು ಸಮಸ್ಯೆ ಬರ್ತದೆ ನೋಡ್ರಿ. ಈ ರಾಮಾಯಣದ ಕಥೆಯನ್ನು ಕೇಳುವಾಗ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಓದಿದ್ದಕ್ಕೆ ಲಾಭ ಏನು ಅಂದ್ರೆ, ಹೀಗೆ ಪರಸ್ಪರ ಪುರಾಣಾಂತರಗಳಲ್ಲಿ ವಿರೋಧ ಬಂದ್ರೆ ಆ ವಿರೋಧವನ್ನು ಪರಿಹರಿಸಬೇಕೀಗ. ವಾಲ್ಮೀಕಿಗಳು ದೊಡ್ಡ ಕವಿಗಳು, ದೊಡ್ಡ ವ್ಯಕ್ತಿತ್ವ. ಮಹಾಭಾರತ ಬರೆದವರು ವ್ಯಾಸರು, ಸ್ವತಃ ಭಗವದವತಾರ. ಒಂದು ಪಕ್ಷ ಇವ್ರನ್ನ ಹಿಡ್ಕೊಂಡ್ರೆ ಅವ್ರು ಹೇಳಿದ ಸುಳ್ಳು ಅಂತ ಆಗ್ತದೆ, ಅವ್ರನ್ನ ಹಿಡ್ಕೊಂಡ್ರೆ ಇವ್ರು ಹೇಳಿದ ಸುಳ್ಳು ಅಂತ ಆಗ್ತದೆ. ಇದಕ್ಕೇನೆ ಕೆಲವರು ಏನ್ ಮಾಡಿದ್ದಾರೆ ಅಂದ್ರೆ, ಈ ಪುರಾಣಗಳ ತಂಟೆಗೆ ಹೋಗೋದು ಬೇಡ, ಒಂದೊಂದು ಪುರಾಣ ಒಂದೊಂದು ರೀತಿ ಹೇಳ್ತದೆ, ಆದ್ದರಿಂದ ಪುರಾಣಗಳೆಲ್ಲ ಮಿಥ್ ಅಂತ ಹಾಕ್ಬಿಟ್ರು ಒಟ್ಟಿಗೆ. ಸುಳ್ಳು, ಎಲ್ಲ ಸುಳ್ಳು. ಒಂದಿದ್ರು ಒಂದೇ ಇರ್ಬೇಕ್ರಿ, ಎರಡೆರಡು ಹೆಂಗಿರ್ಲಿಕ್ಕೆ ಬರ್ತದೆ ಅಂತ ಹೇಳಿ ಪುರಾಣಗಳನ್ನು ದೂರ ಸರಿಸಿದ್ರೆ ಹೊರತಾಗಿ ಪುರಾಣಗಳ ಹೃದಯವನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಅದರ ಭಾಷೆ ಗೊತ್ತಾಗಲಿಲ್ಲ, ಅದರ ಹೃದಯ ಅರ್ಥ ಆಗಲಿಲ್ಲ. ಶ್ರೀಮದಾಚಾರ್ಯರನ್ನು ತಿಳಿಸಿಕೊಡ್ತಾರೆ. ಕರೆಕ್ಟ್, ಎರಡೂ ವಾಕ್ಯಗಳು ಸರಿಯದ. ವಾಲ್ಮೀಕಿ ಋಷಿಗಳು ಹೇಳಿದ ಪ್ರಹಸ್ತಸ್ಯ ಶಿಲಾಂ ನೀಲೋ ಮೂರ್ಧಿ ತೂರ್ಣಮಪಾತಯತ ಕರೆಕ್ಟ್. ಪ್ರಹಸ್ತನ ತಲೆಯ ಮೇಲೆ ನೀಲ ಕಲ್ಲು ಹಾಕಿದ ಎತ್ತಿ, ಅದು ಸರಿ ಒಪ್ಪಿಕೊಳ್ಳಂತೆ. ಮತ್ತೆ ವ್ಯಾಸರು ಹೇಳಿರುವಂತಹದ್ದು ವಿಭೀಷಣ ಅವನ ಆಯುಧವನ್ನು ಹಾಕಿದ ಅಂತ ಒಪ್ಪಿಕೊಳ್ಳಂತೆ ಅಲ್ರಿ. ಮತ್ತೆ ಯಾರ ಕೈಯಾಗ ಸತ್ತಾವ, ಏನು ಪ್ರಸಂಗ ಇದೆ ಅಂತಂದ್ರೆ ಇಷ್ಟಾಯ್ತಂತೆ. ಆಚಾರ್ಯದಕ್ಕೆ ನಿರ್ಣಯ ಕೊಡ್ತಾರೆ. ನೀಲಸ್ಯ ನೈವ ವಶಮೇತಿ
ಯದ್ಯಪಿ ನೀಲ ತನ್ನ ಕೈಯಲ್ಲಿದ್ದ ಅದು ಕಲ್ಲೋ ಆಯುಧವೋ ಅದೇನೋ ಒಂದು ವಸ್ತುವಿನಿಂದ ಹೊಡಿಬೇಕು ಅಂತ ಹೊರಟಿರುವಾಗ ವಿಭೀಷಣ ಪ್ರಹಸ್ತನ ಬಲವನ್ನು ಕುರಿತು ಚಿಂತನೆ ಮಾಡಿದ್ದಂತೆ. ಏನು ಚಿಂತನೆ ಮಾಡಿದ ಅಂದರೆ, ನನಗನಿಸ್ತದೆ ಈ ನೀಲನ ಆಯುಧದಿಂದ, ಕೈಯಲ್ಲಿ ಹಿಡಿದ ಬಂಡೆಯೋ ಕಲ್ಲೋ ಆಯುಧವೋ, ಅದರಿಂದ ಈ ಪ್ರಹಸ್ತ ಸಾಯುವುದಿಲ್ಲ. ಯಾಕೆ ಅಂದರೆ ಇವನ ಶಕ್ತಿಗಿಂತ ಅವನ ಶಕ್ತಿ ಹೆಚ್ಚಿದೆ. ಯಾರ ಶಕ್ತಿ ಹೆಚ್ಚಿದೆ? ಪ್ರಹಸ್ತನ ಶಕ್ತಿ ಹೆಚ್ಚದ. ರಾವಣನ ದೂತನಾದ ಪ್ರಹಸ್ತನ ಶಕ್ತಿ ಹೆಚ್ಚಿದೆ. ನೀಲನ ಆಯುಧದ ಶಕ್ತಿ ಕಡಿಮೆಯಾಗ್ತದೆ, ಪ್ರಹಾರ ಕಡಿಮೆಯಾಗ್ತದೆ. ಆಗಲಿ ಬಿಡ್ರಿ, ಏನು ತಪ್ಪಾಯಿತು ಅಂದರೆ, ಈಗ ರಾಮನ ಆದೇಶದಂತೆ ಅವನನ್ನು ಇವರು ಕೊಲ್ಲಬೇಕು. ಹಾಗಾದರೆ ಅವನ ಜೊತೆಗೆ ನಾನು ಕೈ ಜೋಡಿಸಿದರೆ ಮಾತ್ರ ಅವನನ್ನು ಕೊಲ್ಲಿಕ್ಕಾಗ್ತದೆ. ಅದಕ್ಕಾಗಿ ಏನು ಮಾಡಬೇಕು ಅಂದರೆ, ನನ್ನ ಆಯುಧವನ್ನು ಸೇರಿಸಿಕೊಂಡು ನಾನೂ ಪ್ರಹಾರವನ್ನು ಮಾಡಿದಾಗ 2 ಏಟು ಒಟ್ಟಿಗೆ ಬಿದ್ದರೆ ತಡೆದುಕೊಳ್ಳಿಕ್ಕಾಗುವುದಿಲ್ಲ, ಆವಾಗ ಅವನು ಮರಣ ಹೊಂದುತ್ತಾನೆ ಅಂತ ವಿಚಾರ ಮಾಡಿ ವಿಭೀಷಣ ಕೈಯಲ್ಲಿ ತನ್ನ ಆಯುಧವನ್ನು ಹಿಡಿದುಕೊಂಡು, ಶಕ್ತ್ಯಾಯುಧವನ್ನು ಹಿಡಿದುಕೊಂಡು, ಅಮೋಘ ಶಕ್ತಿಯ ಅಪಾರವಾದ ಶಕ್ತ್ಯಾಯುಧದಿಂದ ಅವನೂ ಹೋಗಿ ಹೊಡೆದಿದ್ದಾರೆ. ಅಂದರೆ ಇಬ್ಬರು ಏಕಕಾಲದಲ್ಲಿ ಹೊಡೆದರು. ಆಗ ಪ್ರಹಸ್ತ ಸತ್ತ. ಇದು ಘಟನೆ. ಅಂದರೆ ಏನಾಯಿತು, ಓವರಾಲ್ ನಾವು ನೋಡಿದಾಗ ಆ ಯುದ್ಧದಲ್ಲಿ ನೀಲ ಹೋಗ್ತಿರುವಾಗಲೇ ವಿಭೀಷಣನ ಜೊತೆಗೆ ಬಂದ. ನೀಲ ವಿಭೀಷಣರು ಪರಸ್ಪರ ಮುಖ ನೋಡಿಕೊಂಡ್ರು. ನೀಲನಿಗೆ ವಿಭೀಷಣನ ಮೇಲೆ ಪ್ರಶ್ನೆ, ನೀ ಯಾಕೆ ಬರ್ತಿದ್ದೀಯಾ ಅಂತ. ವಿಭೀಷಣ ತನ್ನ ಮುಖದಲ್ಲಿಯೇ ಹಾವಭಾವದಲ್ಲಿ ತಿಳಿಸ್ತಿದ್ದಾನೆ, ನಿನ್ನಿಂದ ಸಾಯುವುದಿಲ್ಲ, ಅಷ್ಟು ಸಾಮರ್ಥ್ಯ ಇಲ್ಲ, ಅದಕ್ಕೆ ನಾನು ಸೇರಿಸಿಕೊಂಡಾಗ ಮಾತ್ರ ಆಗ್ತದೆ ಅಂತ ಅನ್ನುವ ಭಾವವನ್ನು ವ್ಯಕ್ತಪಡಿಸಿ, ಇಬ್ಬರಿಗೂ ಅರ್ಥ ಆದಾಗ ಇಬ್ಬರೂ ಏಕಮನಸ್ಸಿನಿಂದ ಒಂದೇ ಬಾರಿಗೆ 2 ಏಟು ಕೊಟ್ರೆ ಅವನು ನೀಲ ಸತ್ತು ಹೋದ. ನೀಲ ಪ್ರಹಸ್ತ ಸತ್ತು ಹೋದ ನೀಲನಿಂದ, ವಿಭೀಷಣನಿಂದ ಅಂತ. ಪುರಾಣಗಳಲ್ಲಿ ಈ ಭಾವವನ್ನು ಏನ್ ಮಾಡಿಬಿಟ್ರು ಅಂದ್ರೆ, ವ್ಯಾಸರು ಒಂದು ಕಡೆಗೆ, ವಾಲ್ಮೀಕಿಗಳು ಒಂದು ಕಡೆಗೆ ಬರೆದಿಟ್ಬಿಟ್ರು. ಇದು ಅರ್ಥ ಮಾಡಿಕೊಳ್ಳದೆ ಇದ್ದವರು, ಅಯ್ಯ ಒಂದ್ ಕಡೆಗೆ ವಿಭೀಷಣ ಹೊಡೆದ ಅಂತ ಹೇಳ್ತಾರ, ಒಂದ್ ಕಡೆಗೆ ನೀಲ ಹೊಡೆದ ಅಂತ ಹೇಳ್ತಾರ, 2 ಅಪದ ಬಿಡ್ರಿ ಅಂತ ಹೇಳಿ ಸುಮ್ಮನೆ ತಿಕ್ಬಿಟ್ರು. ಹಾಗಿಡಬಾರದು ಅನ್ನೋದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಟ್ಟಿದ್ದಾರೆ. ಯಾಕೆ ಆಚಾರ್ಯರ ನಿರ್ಣಯದ ಅವಶ್ಯಕತೆ ಇದೆ ಅಂದ್ರೆ ಈ ಕಾರಣಕ್ಕಾಗಿ. ನೀಲಸ್ 22ನೇ ಶ್ಲೋಕದ ಒಂದು ಅರ್ಧ ಸಾಕು ಶ್ರೀಮದಾಚಾರ್ಯರ ಪಾಂಡಿತ್ಯಕ್ಕೆ ಮೆರುಗು. ನೀಲಸ್ಯ ನೈವ ವಶಮೇತಿ ಸಾಹಿತ್ಯ ಮೋಘ ಶಕ್ತ್ಯ ವಿಭೀಷಣ ಇಮಂ ಪ್ರಜಹಾರ ಸಾಕಂ. ನೀಲನಿಗೆ ಇವನು ವಶಕ್ಕೆ ಒಳಗಾಗುವುದಿಲ್ಲ ಅಂತ ತಿಳಿದುಕೊಂಡು ವಿಭೀಷಣ ತನ್ನ ಅಮೋಘವಾದ ಆಯುಧವನ್ನು ತೆಗೆದುಕೊಂಡು ಪ್ರಜಹಾರ ಸಾಕಂ, ಅವನ ಜೊತೆಗೇನೆ ಇವನು ಏಟನ್ನು ಹಾಕಿದ್ದಾನೆ. ಆಯ್ತು, ಇಂದ್ರಜಿತ ಓಡಿ ಹೋದ, ನೀಲ ಸತ್ತ. ಉಳಿದದ್ಯಾರು ಅಂತ ಕೇಳಿದ್ರೆ ವಜ್ರದಂಷ್ಟ್ರ ಅಂತ ಒಬ್ಬನು ಉಳ್ಕೊಂಡಿದ್ದಾನೆ. ಅವನ ಬಳಿಗೆ ಯಾರು ಬಂದರು ಅಂದ್ರೆ, ತಸ್ಮಿನ್ ಹತೆಂಗದ ಉಪೇತ್ಯ ಜಗಾನ ವಜ್ರದಂಷ್ಟ್ರಂ ನಿಪಾತ್ಯ ಭುವಿ ಶೀರ್ಷವಮುಷ್ಯವತ್ತನ್. ಅಂಗದ ಬಂದಿದ್ದಾನೆ. ಅಂಗದ ಬಂದವನೇ ಆ ವಜ್ರದಂಷ್ಟ್ರನನ್ನ ಮತ್ತೆ ತಾನೇ ಒಬ್ಬನೇ ಏಕಾಂಗಿಯಾಗಿ ತೆಳಗೆ ಬೀಳಿಸಿ ಅವನ ತಲೆಯನ್ನು ತುಳಿದು ಕೊಂದು ಹಾಕಿದ್ದಾನೆ. ಅಂದ್ರೆ ಆಯುಧದ ಪ್ರಸಕ್ತಿಯೂ ಇಲ್ಲ. ತಸ್ಮಿನ್ ಹತೆ, ಪ್ರಹಸ್ತ ಸತ್ತಾಗ ಅಂಗದ ಬಂದ ವಜ್ರದಂಷ್ಟ್ರಂ ಭುವಿ ನಿಪಾತ್ಯ, ಭೂಮಿ ಮೇಲೆ ಹಾಕಿದ್ದಾನೆ. ಶೀರ್ಷಂ ಅಮುಷ್ಯವತ್ತನ್, ಕಾಲಿನಿಂದ ತಲೆಯನ್ನು ಒರೆಸಿಬಿಟ್ಟ ಅಂತ ಹೇಳ್ತಾರೆ. ಏನ್ ಬಲ ಇರಬೇಡ್ರಿ. ಎಲ್ಲಾದರೂ ಇರಿವಿ ಹೊಂಟಿರ್ತದ, ಸೊಳ್ಳೆ ಹೊಂಟಿರ್ತಾವ, ನಾವು ತುಳಿದು ಹೋಗ್ತಿರ್ತೀವಲ್ಲ, ಜಿರಳಿ ಸೊಳ್ಳಿ ಮತ್ತೊಂದು ಮುಗಿದೊಂದು ಹಿಂಗೆ ವರ್ಷ ಹೋಗ್ಬಿಡಂಗಿಲ್ಲ. ಸಿಟ್ಟು ಬಂದಾಗ ಭಾಳ ಸರ್ತಿ ಕಡಿತಿತ್ತು ಸೊಳ್ಳಿ ಅಂತಂದ್ರೆ, ಒಂದು ಸರ್ತಿ ಕಳೆದ ಸಹಾರ ಮಾಡ್ಕೋತೀವಿ ನಾವು. ಸೊಳ್ಳಿಗೂ ನಮಗೂ ಏನೋ ಜನ್ಮ ಜನ್ಮಾಂತರದ ಸಂಬಂಧ ಇರಲಿ, ಒಂದು 5 ml ರಕ್ತ ಕೊಡ್ಕೊಂಡು ಹೋಗ್ಲಿ ಅಥವಾ 2 ml ರಕ್ತ ಕೊಡ್ಕೊಂಡು ಹೋಗ್ಲಿ ಅಂತ ಬಿಟ್ಟಿರ್ತೀವಿ. ಪ್ರತಿ ಬಾರಿ ಕಡಿಲಿಕ್ಕೆ ಹತ್ತಿ ಹೋದ್ರೆ ಫೈಟ್ ನಮ್ಮ ಕ್ಲಾಸ್ ಅಷ್ಟೇ ರೀ, ಅವ್ನು ಕೊಂದದ್ದು, ಭಾಳ ಕೊಲ್ಲಿಲ್ಲ. ಅಂದರೆ ಬಲ ಎಂಥದ್ದು ಅಂತ ಈ ಎಲ್ಲ ದೇವತೆಗಳು ಬಲ ಕಾರ್ಯದಲ್ಲಿ ಭಾಗವಹಿಸಿದ್ರು ತಿಳಿದು ಬರ್ತಾ ಇದೆ. ಈಗೇನು ಪ್ರಹಸ್ತ ಸತ್ತ ಅಂತ ಹೇಳಿದ್ರಲ್ಲ ವಿಭೀಷಣ ಮತ್ತು ನೀಲನ ಕೈಯಿಂದ, ಈ ಬಾರಿ ರಾವಣನ ಪಕ್ಷದಲ್ಲಿ ಇದ್ದವನು ಮುಂದಿನ ಬಾರಿ ಮತ್ತೆ ಹುಟ್ಟಿ ಬರ್ತಾನೆ. ಯಾವಾಗ ಮಹಾಭಾರತ ಕಾಲದಲ್ಲಿ ಹುಟ್ಟಿ ಬಂದು ದುರ್ಯೋಧನನ ಮಂತ್ರಿಯಾಗಿ ಬರ್ತಾನೆ. ಅವ ಪುರೋಚನ ಅಂತ ಅವನ ಹೆಸರು. ಇವತ್ತು ಪ್ರಹಸ್ತ, ಮುಂದಿನ ಬಾರಿ ಪುರೋಚನ ಅಂತ. ಈ ಬಾರಿ ರಾವಣನ ಜೊತೆಗೆ, ಮುಂದಿನ ಬಾರಿ ದುರ್ಯೋಧನ ಜೊತೆಗೆ ಪ್ರಮೋಷನ್ ಆತ್ರಿ ಅವಂಗ. ಯಾಕಂದ್ರೆ ಇವ ರಾವಣ ಅಷ್ಟು ದೊಡ್ಡ ರಾಕ್ಷಸ ಅಲ್ರಿ. ಇವ ಜಯ ಅನ್ನುವ ದೇವತೆ ಒಬ್ಬ ಸಾಮಾನ್ಯ ರಾಕ್ಷಸ ಒಳಗೆ ಸೇರ್ಕೊಂಡು. ದುರ್ಯೋಧನ ಅಂದ್ರೆ ಕಲಿಯವ. ಕಲಿ ಅಂದ್ರೆ ಅವ ರಾಜನೇವ, ರಾಕ್ಷಸ ರಾಜ, ದುಷ್ಟರಾಜವ. ಅವ ದುಷ್ಟರಾಜನ ಕಡೆಗೆ ಮಂತ್ರಿಯಾಗಿರ್ಬೇಕಾದ್ರೆ ಪ್ರಮೋಷನ್ ಆಗಿದೆ ಅಂತ ಅರ್ಥ.
ಯಾಕೆ ಹಿಂಗಾಯಿತು ಅಂದರೆ ಅದಕ್ಕೆ ಒಂದು ಮಾತು, ದುಷ್ಟರು ಸತ್ರು ಪಕ್ಷವನ್ನು ಬಿಡಂಗಿಲ್ಲ ಅಂತ, ತಮ್ಮ ಪಕ್ಷ ಬದಲಾವಣೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಅವ್ರು ಸತ್ರು ನೋಡ್ರಿ, ಸತ್ರು ಇಲ್ಲಿ ಸತ್ತಿದ್ದಾನೆ, ಈ ಒಂದು ಸರ್ತಿ ರಾಮ ಹನುಮ ಇವರೆಲ್ಲರ ಕಡೆಯಿಂದ ಏಟು ತಿಂದ ಮೇಲೆ ಇನ್ನು ನಾ ದುಷ್ಟರ ಪಕ್ಷಕ್ಕೆ ಸೇರಬಾರ್ದು ಅಂತ ಅನ್ನಬೇಕು, ಮತ್ತು ಅದೇ ಪಕ್ಷಕ್ಕೆ ಸೇರ್ತೀನಿ ಅನ್ಬೇಕು. ಈ ಸರ್ತಿ ವಿಭೀಷಣ ನಿಲ್ಲ ಕೈಯಿಂದ ಸತ್ತವನು ಮುಂದಿನ ಸರ್ತಿ ಭೀಮನ ಕೈಯಾಗ ಸಾಯ್ತಾನ್ರಿ. ಅರಗಿನ ಮನೆಯಲ್ಲಿ ಸುಡಬೇಕು ಅಂತ ಬಂದಾಗ ಇವನ್ನ ಭೀಮಸೇನ ದೇವರೇ ಹೊಡೆದು ಬೆಂಕಿ ಹಚ್ಚಿ ಬಂದ್ಬಿಡ್ತಾರೆ. ಅಂದ ಮೇಲೆ ಏನು ಅಂತ ಕೇಳಿದ್ರೆ, ದುಷ್ಟರು ಎಂದಿದ್ರು ಸತ್ಯಕ್ಕ ತಮ್ಮ ಸ್ವಭಾವವನ್ನು ಬಿಡ್ಲಿಕ್ಕೆ ತಯಾರಿಲ್ಲ ಅಂತೂ ಇವರ ಸಂಹಾರವನ್ನು ಹೇಳಿ ಆಯ್ತು. ಇದಾದ ಮೇಲೆ 23 ಹನುಮಂತ ದೇವರ ಮತ್ತೊಂದು ಬಲಿ ಅವರೇನು ಕೊಟ್ಟರು ಅಂತ, ಸರ್ವೇಶು ತೇಷು ನಿಹತೇಷು ದಿಧೇಶ ಧೂಮ್ರ ನೇತ್ರಂ ಸ ರಾಕ್ಷಸಪತಿ ಸ ಚ ಪಶ್ಚಿಮೇನ ದ್ವಾರೇಣ ಮಾರುತ ಸುತಂ ಸಮುಪೇತ್ಯ ದಗ್ಧೋ ಗುಪ್ತೋಪಿ ಶೂಲಿವಚನೇನ ದುರಂತ ಶಕ್ತಿಂ. ಆ ರಾವಣ ಕಳಿಸಿಕೊಟ್ಟವರು ಇಂದ್ರಜಿತ ಸೋತ, ಪ್ರಹಸ್ತ ಸತ್ತ, ವಜ್ರದಂಷ್ಟ ಸತ್ತ ಅಂತಾದ ಮೇಲೆ ಮತ್ತೊಬ್ಬನ ಕೊಟ್ಟು ಕಳಿಸ್ತಿದ್ದಾನೆ, ಧೂಮ್ರ ನೇತ್ರ ಅಂತ ಹೆಸರಂತೆ. ಏನು ಹೆಸರಿಟ್ಕೊಂಡಿರ್ತಿದ್ವೋ ಏನೋ ಈ ವಿಚಿತ್ರ ವಿಚಿತ್ರ. ವಜ್ರದಂಷ್ಟ ಏನ್ರಿ, ಹಲ್ಲು ವಜ್ರದಂಗಿದ್ರು ಅಂತ್ರಿ ಅವನು, ಅಥವಾ ಅಷ್ಟು ಹಲ್ಲು ತೆಗೆಸ್ಕೊಂಡು ವಜ್ರದ ಹಲ್ಲು ಹಾಕ್ಸ್ಕೊಂಡಿರ್ಬೇಕ್ರಿ ಅವ. ಡೆಂಟಿಸ್ಟ್ ಕಡೆಗೆ ಹೋಗಿ ಇವು ಸಾದಾ ಹಲ್ಲು ಬ್ಯಾಡ್ ನನಗೆ ತೆಗೀರಿ ಅಂತ ತಿಳ್ಕೊಂಡು ತೆಗೆಸ್ಕೊಂಡು ಒಟ್ಟು ವಜ್ರದ ಹಲ್ಲು ಹಾಕ್ಸ್ಕೊಂಡು ಬಂದಿದ್ನೋ ಏನೋ ಗೊತ್ತಿಲ್ಲ, ವಜ್ರದಂಷ್ಟ. ಆಮೇಲೆ ಇವ ಧೂಮ್ರ ನೇತ್ರ ಅಂತ ಕಣ್ಣಿನ ತುಂಬ ಹೋಗಿ ಬಿಡ್ತಿದ್ನಂತಿವ. ಏನ್ ರಾಕ್ಷಸರು ಎಲ್ಲಾದ್ರು. ಅಂಥವನನ್ನ ಹನುಮಂತ ದೇವರು ಸುಟ್ಟು ಹಾಕಿ ಕೊಂದು ಹಾಕಿದ್ರು. ರಾವಣ ಕೊಟ್ಟು ಕಳಿಸಿದ್ದಾನೆ ಪಶ್ಚಿಮ ದಿಕ್ಕಿನ ದ್ವಾರದಿಂದ ಅಂತ ಇಷ್ಟು ತಿಳಿಸಿಕೊಟ್ಟಿದ್ದಾರೆ. ದ್ವಾರೇಣ ಪಶ್ಚಿಮೇನ ದ್ವಾರೇಣ ಮಾರುತ ಸುತಂ ಸಮುಪೇತ್ಯ ದಗ್ಧಃ. ಅವನಿಗೆ ಇವರು ಎಲ್ಲ ಅಸುರರಿಗೂ ಕೂಡ ಮುಂದೆ ಶ್ರೀಮದಾಚಾರ್ಯರು ಪ್ರತ್ಯೇಕ ವ್ಯಕ್ತಿ ಹೆಸರು ಹೇಳುವಾಗಲೂ ಇವರೆಲ್ಲರೂ ಶಿವನ ವರದಿಂದ ಉದ್ಧಟರಾಗಿದ್ದರು, ಶಿವನ ವರದಿಂದ ಉದ್ಧಟರಾಗಿದ್ರು ಅಂತ ಮರೆಯದೇ ಹೇಳ್ತಾರೆ ಶ್ರೀಮದಾಚಾರ್ಯ. ಪ್ರತಿ ರಾಕ್ಷಸನ ಹೆಸರು ಹೇಳುವಾಗಲೂ ಇವೇನು ಸಾಮಾನ್ಯ ಅಂತ ತಿಳ್ಕೋಬೇಡ, ಇವನಿಗೆ ಶಿವನ ವರ ಇತ್ತು, ಇವನಿಗೆ ಮತ್ತೊಂದು ವರ ಇತ್ತು ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ವಾಯುದೇವರಲ್ಲಿ ಇಲ್ಲೇನು ಹನುಮಂತ ದೇವರು ನೆಲೆಸಿದ್ದಾರೆ, ಇವರಲ್ಲಿ ಎಂತಹ ಸ್ವಾಭಾವಿಕವಾದ ಬಲ ಇದೆ ಅಂದ್ರೆ, ಯಾವುದೇ ದೈತ್ಯರು ಇನ್ಯಾವುದೇ ದೇವತೆಗಳ ಬಲ ಪಡೆದುಕೊಂಡು ಬಂದು ವರ ಪಡೆದುಕೊಂಡು ಬಂದು ಯುದ್ಧಕ್ಕೆ ನಿಂತರೂ ಕೂಡ ಹನುಮನನ್ನ ಎದುರಿಸಲಾರರು. ಆ ಅಂಶವನ್ನು ಹೆಜ್ಜೆ ಹೇಳಬೇಕಾಗಿದೆ. ಯಾಕೆಂದ್ರೆ ನಾವು ಯಾವ ಪ್ರಾಣದೇವರನ್ನ ನಂಬಿದ್ದೀವಿ ಅವರ ಬಲ ಎಂಥದ್ದು ಅಂತ ಗೊತ್ತಾದ್ರೆ ಅಂಜಿಕಿನ್ಯಾತಕಯ್ಯ ಸಂಜೀವರಾಯನ ಸ್ಮರಣೆ ಮಾಡ್ತದೆ ಅಂತ ನಾವು ಹೇಳಲಿಕ್ಕೆ ಬರ್ತದೆ. ಅದಕ್ಕಾಗಿ ಪ್ರತಿ ಹೆಜ್ಜೆಗಳು ಹೇಳ್ತಾರೆ. ಅಂತೂ ಹನುಮಂತ ದೇವರಿಂದ ಧೂಮ್ರ ನೇತ್ರ ಸತ್ತ ಅಂತ ಅಂಶವನ್ನು 23ನೇ ಶ್ಲೋಕದಲ್ಲಿ ಹೇಳಿ 24ನೇ ಶ್ಲೋಕದಲ್ಲಿ ಅಕಂಪನೋಪಿ ರಾಕ್ಷಸೋ ನಿಶಾಚರೇಶ ರೋಚೋದಿತಃ ಉಮಾಪತಿರ್ವರೋದ್ಧತ ಕ್ಷಣಾದ್ಧತೋ ಹನುಮತ. ಅಕಂಪನ ಅಂತ ಮತ್ತೊಬ್ಬ ರಾಕ್ಷಸ, ಇವನನ್ನ ಹನುಮಂತ ದೇವರೇ ಕೊಂದ್ರು ಅಂತ ಹೇಳುವ ಕಥೆ. ಇವನ ಬಗ್ಗೆ ಒಂದು ಮಾಹಿತಿ. ಹಿಂದೆ ಈ ಅರಣ್ಯಕಾಂಡದಲ್ಲಿ ಶೂರ್ಪಣಖ, ಖರ, ತ್ರಿಶಿರ, ದೂಷಣ ಅನ್ನುವಂತಹ ಅನೇಕ ಜನ ರಾಕ್ಷಸರು, ಶೂರ್ಪಣಿಕೆ ಎಲ್ಲರೂ ಸೇರಿಕೊಂಡು ರಾಮನ ಮೇಲೆ ಯುದ್ಧ ಮಾಡಬೇಕು ಅಂತ ಬಂದಿದ್ದರು. ಯಾವಾಗ ಶೂರ್ಪಣಕೆಯ ಮೂಗು ಕಿವಿಗಳು ಕತ್ತರಿಸಲ್ಪಟ್ಟವೋ ಮೊದಲೇ ಚಂದಿದ್ಲು, ಇನ್ನೊಂದು ಸ್ವಲ್ಪ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಎಂತಿರ್ತಾರೆ ನೋಡಿ, ಅದಕ್ಕೆ ಹಂಗೆ ಸರ್ಜರಿ ಮಾಡಿ ರಾಮ ಇನ್ನೂ ಚಂದ ಮಾಡಿದ್ನಂತಕಿನ್ನ ಮೂಗು ಕಿವಿಗಳನ್ನು ಕತ್ತರಿಸಿ ಹಾಕಿ ಎಲ್ಲೂ ಮುಖ ತೋರಿಸ್ಲಿಕ್ಕೆ ಬರಲಾರ್ದಂಗೆ ಮಾಡಿದ ಮೇಲೆ ಆ ಖರ, ತ್ರಿಶಿರ, ದೂಷಣ ಅಂತ 3 ಜನ ಏನಿದ್ರು ಅವರು ತಾವು 14,000 ರಾಕ್ಷಸರನ್ನ ಕರ್ಕೊಂಡು ಬಂದಾಗ ರಾಮ ಕೊಂದ್ರೆ ಇದನ್ನ ಪ್ರತ್ಯಕ್ಷ ನೋಡಿ ರಾವಣನಿಗೆ ವರದಿ ಮಾಡಿದವನಿಗೆ ಈ ಅಕಂಪನ ಅಂತ ಹೇಳ್ತಿದ್ದಾರೆ. ಹೆಂಗೆ ಮಹಾಭಾರತದಲ್ಲಿ ಸಂಜಯ ಯುದ್ಧವನ್ನ ನೋಡಿ ಧೃತರಾಷ್ಟ್ರನಿಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ನೋ ಹಂಗೆ ಈ ಅಕಂಪನ ಅನ್ನೋವನು ಕೂಡ ಕೊಟ್ಟಿದ್ದ. ಅವನು ಇವತ್ತು ಹನುಮಂತರ ವಿರೋಧದಲ್ಲಿ ಬಂದಾಗ ಅಕಂಪನೋಪಿ ರಾಕ್ಷಸೋ ನಿಶಾಚರೇಶ ಚೋದಿತಃ ಉಮಾಪತಿರ್ವರೋದ್ಧತ ಕ್ಷಣಾದ್ಧತೋ ಹನುಮತ. ಕ್ಷಣಕಾಲದಲ್ಲಿ ಹನುಮಂತ ದೇವರು ಅವರನ್ನು ಸಂಹಾರ ಮಾಡಿದ್ದಾರೆ ಅಂತ ತಿಳಿಸಿಕೊಟ್ರು. 25ನೇ ಶ್ಲೋಕ. ಇದರಲ್ಲಿ ಒಂದು ಮತ್ತೆ ಹೊಸ ಅಂಶ ಶುರುವಾಗ್ತದೆ. ಏನು ಅಂದ್ರೆ, ಲಂಕಾಪಟ್ಟಣ ಒಂದು ಬಾರಿ ಸುಟ್ಟಿತ್ತು ಅಂತ ನಾವು ಕೇಳಿದ್ದೇವೆ. ಈ ಅಂಶದಲ್ಲಿ ಹೇಳ್ತಾರೆ ಮತ್ತೊಮ್ಮೆ ಎಲ್ಲಾ ಕಪಿಗಳು ಸೇರಿಕೊಂಡು ಲಂಕೆಯನ್ನು ಸುಟ್ಟರು ಅಂತ ಮತ್ತೊಂದು ಸರ್ತಿ ಕಥೆ. ಅಂದ್ರೆ ಅವ್ರು ಬಿಡ್ಲಿಕ್ಕೆ ತಯಾರಿಲ್ರಿ, ಪೂರ್ಣ ಮುಗಿಸೇ ಬಿಡೋದು ಅಂತ ಇಟ್ಕೊಂಡಾರ. ಅರ್ಧಂಬರ್ಧ ಯಾಕೆ ಮಾಡೋದಲ್ರ, ಸುಳ್ಳೆ ಪೂರ್ಣ ಮುಗಿಸ್ಬಿಡೋಣ ಅಂತ.
ಅಥಾಸ್ತ್ರ ಸಂಪ್ರದೀಪಿತೈ ಸಮಸ್ತಶೋ ಮಹೋಲ್ಮುಖೈ ರಘು ಪ್ರವೀರ ಚೋದಿತ ಪುರಂ ನಿಶಿಸ್ವದಾಗಯನ್. ಇಷ್ಟೊತ್ತಿಗೆ ರಾತ್ರಿ ಆಯ್ತಂತೆ. ಯುದ್ಧ ಶುರುವಾದ ಮೊದಲನೇ ದಿವಸದ ರಾತ್ರಿ ಬಂದಿದೆ. ಎಲ್ಲ ರಾಕ್ಷಸರು ಹೋಗಿ ಯುದ್ಧ ಮುಗಿತಲ್ಲ ಅಂತ ಹೋಗಿ ಕೂತಿದ್ದಾರೆ, ತಮ್ಮ ತಮ್ಮ ಮನೆಗಳಲ್ಲಿ ಕೂತಿದ್ದಾರೆ. ರಘುಪ್ರವೀರ ಚೋದಿತಾಹ. ರಾಮಚಂದ್ರ ಹೇಳಿದಂತೆ ಇವರಿಗೆ ಯಾವ ಕ್ಷಮ ಯಾವ ದಯಾ ತೋರಿಸೋದು ಉಪಯೋಗವಿಲ್ಲ, ಸುಟ್ಟೇ ಬಿಡ್ರಿ ಊರನ್ನ ಅಂತ ಹೇಳಿದ್ದಕ್ಕೆ ದೊಡ್ಡ ದೊಡ್ಡ ಪಂಜುಗಳನ್ನು ತೆಗೆದುಕೊಂಡಿದ್ದಾರಂತೆ. ಪಂಜುಗಳನ್ನು ತೆಗೆದುಕೊಂಡು ಅಥಾಸ್ತ್ರ ಸಂಪ್ರದೀಪಿತೈ ಸಮಸ್ತುಷೋ ಮಹೋಲ್ಮುಖೈ ಪುರಂ ನಿಶಿ ಸ್ವದಾಹಯನ್. ರಾತ್ರಿ ಹೊತ್ತಿನಲ್ಲಿ ಇಡೀ ಊರನ್ನು ಮತ್ತೆ ಸುಟ್ಟು ಬಂದಿದ್ದಾರಂತೆ. ಏನಾಗಿತ್ತು, ಹನುಮಂತ ಸ್ವಲ್ಪ ಸುಟ್ಟಿದ್ದ. ಅದೇನು ಹನುಮಂತ ಸ್ವಲ್ಪ ಸುಟ್ಟಿದ್ದಿಲ್ಲ, ಹನುಮಂತ ಸುಟ್ಟಿ ಚಲೋ ಸುಟ್ಟಿದ್ದ. ಅವ ಸುಟ್ಟು ಹೋದ ಮೇಲೆ ತಿರುಗಿ ಬರೋದ್ರೊಳಗೆ ಚೂರು 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 ಅಲ್ಲೆಲ್ಲೇ ರಿಪೇರಿ ಮಾಡಿಸ್ಕೊಂಡು ಅವ ಲಂಕೇಶ್ವರ ರಾವಣ ಸಮಾಧಾನ ಪಟ್ಟುಕೊಂಡಿದ್ದಂತೆ. ಹಂಗೇನು ಭಾಳ ಹಾನಿ ಆಗಿಲ್ಲ. ಈ ಮಳಿ ಬಂದಾಗ ಕೆಲವು ಮನೆಗಿನಿ ಬಿದ್ದ ಮೇಲೆ ಅಷ್ಟ ಒಂಚೂರು ಕಂಬ ಗಿಂಬ ನಿಲ್ಲಿಸಿ ಅಷ್ಟೇನು ಹಾನಿ ಆಗಿಲ್ಲ ಅಂತ ಹೇಳ್ಕೊಂಡಿರ್ತಾರಲ್ಲ, ಹಂಗೆ ಹಾನಿ ಆಗಿಲ್ಲ ಅಂತ ಹೇಳಿಕೊಳ್ಳೋಣ ಅಂತಿದ್ರೆ ಮತ್ತೆ ಉರಿ ಹಚ್ಚಿ ಪೂರ್ಣ ಪಟ್ಟಣವನ್ನು ಸುಟ್ಟು ಹಾಕ್ತಾ ಇದ್ದಾರಂತೆ. ಆಯಿತು, ಸದಾಹಯನ್ ಲಂಕಾಪಟ್ಟಣವನ್ನು ಸುಟ್ಟು ಹಾಕಿದ್ದಾರೆ ಅಂತ 25. 26ರಲ್ಲಿ ಯಾರನ್ನು ಕಳಿಸಿದ ಅಂದ, ಇವ್ಯಾವೂ ಸಣ್ಣ ಪುಟ್ಟದ್ದು ಹೋದ್ರೆ ಉಪಯೋಗ ಇಲ್ಲ ಅಂತ ಹೇಳಿ ತಮ್ಮನ ಮಕ್ಕಳು ಕುಂಭಕರ್ಣಗೆ 2 ಮಕ್ಕಳಿದ್ರಂತೆ. ನೋಡ್ರಿ, ಕುಂಭಕರ್ಣ ಕಥೆ ಕೇಳಿರ್ತೀವಿ. ಕುಂಭಕರ್ಣ ಲಗ್ನ ಮಾಡ್ಕೊಂಡಕ್ಕೆ ಯಾವಕ್ಕೆ ಅಂತ ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಈಕಿ ಮಂಡೋದರಿ ಅಂತ ರಾವಣನ ಹೆಂಡತಿ ಹೆಸರು ನಮ್ಗೆ ಗೊತ್ತದ. ಅದು ಯಾಕೆ ಬಂತು ಮಂಡೋದರಿ ಅಂದ್ರೆ ಭಾಳ ಚಲೋ ಇದ್ಲು ಹೆಣ್ಮಗಳು, ಗಂಡಿಗೆ ಸಾಕಷ್ಟು ಬುದ್ಧಿವಾದ ಹೇಳಿದ್ಲು. ಹಿಂಗೆ ಗಂಡಿಗೆ ಬುದ್ಧಿವಾದ ಹೇಳಿದ ಹೆಣ್ಮಕ್ಳೆಲ್ಲ ಭಾಳ ಚಲೋ ಇರ್ತಾರಂತ ಲೋಕದಾಗ ಒಂದು ಪ್ರಸಿದ್ಧಿ ಆಗ್ಬಿಟ್ಟದ. ಈಗ ಏನಿಲ್ಲ ಇಲ್ಲ ಭಾಳ ಚಲೋ ಆಕಿ. ಯಾಕೆ ಚಲೋ ಅಂತ ಕೇಳಿದ್ರೆ ರಾವಣಿಗೆ ಭಾಳ ಬುದ್ಧಿವಾದ ಹೇಳಿದ್ಲು ಅಂತ ತಿಳ್ಕೊಂಡು ಹಂಗೆ ಜನರಿಗೆ ಏನು ಕಲ್ಪನಾ ಅಂತ ಹೇಳಿ ನೋಡಂತ ಯಾರು ಗಂಡಂತಿರ್ತಾರೋ ಅವರೆಲ್ಲ ಚಲೋ ಇರ್ತಾರ ಅಂತ ಆಗ್ಬಿಡ್ತು. ಅದಕ್ಕೆ ಹೆಣ್ಮಕ್ಳು ಅದೊಂದು ಅಧಿಕಾರ ಅಂತ ತಿಳ್ಕೊಂಡ್ಬಿಡ್ಬಾರ್ದು. ಅದಕ್ಕೆ ಏನಾಯ್ತು ಅಂದರೆ ಮಂಡೋದರಿ ಅನೇಕ ಬಾರಿ ರಾವಣಿಗೆ ಹೇಳ್ತಾಳೆ, ನೋಡು ಯಾಕೆ ಬೇಕು ನಿನಗೆ ಆ ಸೀತೆ, ನಿನಗೆ ವಶರಾಗದೇ ಇರುವಂತಹ ಹೆಣ್ಣುಗಳೇ ಇಲ್ಲ ಲೋಕದಲ್ಲಿ, ಬೇಕಾದಷ್ಟು ಹೆಣ್ಣುಗಳು ನಿನಗೆ ವಶರಾಗಿದ್ದಾರೆ. ಮುಂದೆ ಬರ್ತದೆ, ಗಂಧರ್ವ ಕನ್ಯೆಯರನ್ನ ರಾವಣ ವಶ ಮಾಡಿಕೊಂಡು ಅವರನ್ನ ತನ್ನ ಹಿಡಿತಲ್ಲಿ ಇಟ್ಟುಕೊಂಡು ಅವರಲ್ಲಿ ಸಂತಾನವನ್ನು ಪಡೆದಿದ್ದಾನೆ. ನಿನಗೆ ಯಾಕೋ ಆಕೆಯ ಒಲ್ಲೇನ್ ಸೀತಾದೇವಿ ಯಾಕೆ ಹೆಂಗೆ ಬರ್ತಾಳೆ, ರಾಮನ ಹೆಂಡತಿ ಸೀತೆ ನಿಷೇಧ ಮಾಡ್ತಾಳೆ, ನಿರಾಕರಣೆ ಮಾಡ್ತಾಳೆ, ನೀನ್ ಯಾಕೋ ಅವಳಿಂದ ಬೆನ್ನತ್ತೀಯ ಅಂತ ಹೆಜ್ಜೆ ಹೆಜ್ಜೆಗೂ ಬುದ್ಧಿವಾದ ಹೇಳಿದ್ರು ಇದೇನು ತಿದ್ದುಕೊಳ್ಳಿಲ್ಲ. ಅದಕ್ಕೆ ರಾಮಾಯಣದ ಮಂಡೋದರಿ ಬಹಳ ಪ್ರಸಿದ್ಧರಾದರು. ಗಂಡನನ್ನ ಹೆಂಗಾದ್ರೂ ಮಾಡಿ ಸನ್ಮಾರ್ಗಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡಿದವರು. ಆದರೆ ಕುಂಭಕರ್ಣನ ಹೆಂಡತಿ ಯಾರು ಅಂತ ಪ್ರಸಿದ್ಧಿಯೇ ಇಲ್ಲ. ಅವನು ಯಾಕೆ ಇಷ್ಟು ವಿಚಾರ ಮಾಡ್ಲಿಕ್ಕೆ ನಾನು ಅಂತಂದ್ರೆ, ಅವ 6 ತಿಂಗಳು ಮಲ್ಕೊಂಡಿರ್ತಿದ್ನಂತ, 6 ತಿಂಗಳು ಊಟ ಮಾಡ್ತಿದ್ನಂತ. ಇವನ ಜೊತೆಗೆ ಜೀವನ ಯಾರು ಮಾಡ್ತಿದ್ರು ಅಂತ ಗೊತ್ತಿಲ್ಲ ನಮಗೀಗ. ಯಾಕಂದ್ರೆ ಹೆಂಡತಿ ಅಂತಂದ ಮೇಲೆ ಏನೋ ಒಂದು ಸ್ವಲ್ಪ ಪ್ರೀತಿ ಪ್ರೇಮ ಅನ್ಯೋನ್ಯ ಏನೋ ಒಂದು ಇರಬೇಕಲ್ಲ. ಏನ್ರಿ ಒಂಚೂರು ಹೊರಗೆ ಕರ್ಕೊಂಡು ಹೋಗ್ತೀರಾ, ಸ್ಕೂಟರ್ ಮೇಲೆ ಗಾರ್ಡನ್ಗೆ ಹೋಗೋಣ ಅಂತ ಇಕ್ಕಿ ಅನ್ಬೇಕು, ಬಾರೆ ಹೋಗೋಣ ಅಂತ ಅವ ಅನ್ಬೇಕು. ಎಲ್ಲಿ ಮಲ್ಕೊಳ್ಳಿಕ್ಕೆ 6 ತಿಂಗಳ ಟೈಮು, ಎದ್ದಾದ್ರೂ ಊಟಕ್ಕೆ 6 ತಿಂಗಳ ಟೈಮ್ ಆದ್ರೆ ಜೊತೆ ಯಾವಾಗ ಇದ್ನೋ ಯಾವಾಗ ಸಂತಾನ ಪಡೆದ್ನೋ ಗೊತ್ತೇ ಇಲ್ಲ. ಇಂಥವ್ರಿಗೂ ಮಕ್ಕಳಾಗಿರ್ತಾವ ಎಂಬುದು ಒಂದು ಆಶ್ಚರ್ಯ. ಏನು ಅವನ ಕುಂಭಕರ್ಣಿಗೆ 2 ಮಕ್ಕಳಂತ. ಏನು ಹೆಸರು ಅವರಿಗೆ ಅಂತ ಕೇಳಿದ್ರೆ ಕುಂಭ ನಿಕುಂಭ ಅಂತ ಹೆಸರಿಟ್ಟಿದ್ರಂತೆ. ಎಂಥ ಅಪ್ಪ ಎಂಥ ಮಕ್ಕಳು ನೋಡ್ರಿ, ಎಲ್ಲ ತಕ್ಕಂಗೆ ಹೆಸರಿಟ್ಟ. ನಾವು ಕುಂಭಕರ್ಣ, ಇವ ಕುಂಭ ಅವ ನಿಕುಂಭ ಅಂತ ತಿಳ್ಕೊಂಡು ಹೇಳಿ. ಮತ್ತೊಬ್ಬ ಇದ್ರೆ ಕುಂಬಳಕಾಯಿ ಅಂತ ಹೆಸರಿಡ್ಬೇಕಾಗಿತ್ತು, ಅಷ್ಟೇ ಕೆಲಸ. 3ನೇ ನಾವು ಮಗ ಇಟ್ಟಿದ್ರೆ ಕುಂಬಳಕಾಯಿ ಅಂತ ಹೆಸರಿಡ್ಬೇಕಷ್ಟೇ. ತತಸ್ಥೌ ನಿಕುಂಭೋತ ಕುಂಭಶ್ಚ ಕೋಪಾತ್. ಇದು ಭುಜಂಗ ಪ್ರಯಾತ ಅಂತ ಒಂದು ಛಂದಸ್ರಿ ಸಂಸ್ಕೃತದೊಳಗೆ. ಭುಜಂಗ ಪ್ರಯಾತ ಅಂದ್ರೆ ಹೆಂಗೆ ಗೊತ್ತಾ, ಹಾವು ಹೆಂಗೆ ಹರಿದು ಹೋಗ್ತದಲ್ಲ ಆ ಸ್ಟೈಲ್ ಒಳಗೆ ಶ್ಲೋಕ ಬರೆಯೋದು ಅಂತದ. ನಾವು ಇದೆಲ್ಲ ಸಂಸ್ಕೃತ ಭಾಷೆ ಅಷ್ಟು ಗೊತ್ತಿರಂಗೆ ಹಿಂಗಾಗಿ ಹೂ ಅಂದಿರ್ತೀವಿ. ಅದು ಭುಜಂಗ ಪ್ರಯಾತ ಅಂದರೆ ಹಿಂಗೆ ಹಾವು ಹೋಗ್ತಿರ್ತದೆ, ಹಿಂಗೆ ಹೊಳ್ಳಾಡ್ಕೊಂಡು ಹಂಗೆ ಶ್ಲೋಕ ಹೇಳೋದು. ತತಸ್ಥೌ ನಿಕುಂಭೋತ ಕುಂಭಶ್ಚ ಕೋಪಾತ್ ಪ್ರದಿಷ್ಟೌ ದಸಾಸ್ಯೇನ ಕುಂಭಶ್ರುತಿರ್ಹಿ ಸುತೌ ಸಂಪ್ರಹೃಷ್ಟೌ ರಣಾಭಿಯಾತೌ ಕಪಿನ್ಸ್ತಾನ್ ಬಹಿಃ ಸರ್ವಶೋ ಯಾಪಯಿತ್ವಾ. ಹಂಗೆ ಹಿಂಗೆ ಹೋದಂಗೆ ಶ್ಲೋಕದಲ್ಲಿ ಬರೆದಿಟ್ಟಿರ್ತಾರೆ. ತತಸ್ಥೌ ನಿಕುಂಭೋತ ಕುಂಭಶ್ಚ ಕೋಪಾತ್ ಪ್ರದಿಷ್ಟೌ ದಶಾಸ್ಯೇನ ಕುಂಭಶ್ರುತಿರ್ಹಿ ಸುತೌ ಸಂಪ್ರಹೃಷ್ಟೌ ರಣಾಯಾಭಿಯಾತೌ ಕಪಿನ್ಸ್ತಾನ್ ಬಹಿಃ ಸರ್ವಶೋ ಯಾಪಯಿತ್ವಾ. ಭುಜಂಗ ಪ್ರಯಾತಂ
ಭುಜಂಗ ಪ್ರಯಾತ ಅಂತ ಛಂದಸ್ಸದು. ಅಂತೂ ರಾವಣ ಏನು ಮಾಡಿದ, ಕೋಪ ಆತ, ಸಿಟ್ಟಿಗೆದ್ದ. ಏಯ್ ಹೋಗ್ರು, ಮನೆಯಾಗ ಕೂತೀರಿ, ಏನು ಮಾಡಿ ಕೂತೀರಿ, ಹೋಗ್ರಿ ಎಂದ. ನನಗನ್ಸಿದ ಮಟ್ಟಿಗೆ ಪ್ರಾಯ ಅವ್ರು ಎಂದೂ ಯುದ್ಧಕ್ಕೆ ಹೋಗಿಲ್ಲ, ಯಾಕಂದ್ರೆ ಪ್ರಸಂಗನೇ ಬಂದಿಲ್ಲ. ರಾವಣನ ಹೆಸರಿನಿಂದಲೇ ಎಲ್ಲ ಕೆಲಸ ಆಗ್ತಿದ್ದಾಗ ರಾವಣ ಅಂತಂದ್ಕೊಳ್ಳಿ, ಸುಳ್ಳ ಯಾಕೆ ಯುದ್ಧ, ತಗೊಂಡು ಹೋಗ್ಬಿಡ್ರಿ ಅಂತ ಇಷ್ಟ ಹೇಳ್ಬಿಡ್ತಿದ್ರು. ಹಿಂಗಾಗಿ ಉಳಿದ ಸೈನಿಕರೆಲ್ಲ ಉಂಡುಂಡು ಮಲಗಿ ಯುದ್ಧಕ್ಕೆ ಬರಲಾರಷ್ಟು ಆಗಿಬಿಟ್ಟಿದ್ರಿ ಅವರೆಲ್ಲರೂ. ರಾವಣ ಸಿಟ್ಟಿಗೆ ಎದ್ದು ಕಳಿಸಿದ್ನಂತ, ಹೋಗ್ರಿ ಯುದ್ಧಕ್ಕೆ ಹೋಗ್ರಿ ಅಂತ ತಿಳ್ಕೊಂಡು. ಪ್ರತಿಷ್ಠವು ದಶಾಸ್ತೇನ ಕುಂಭಶ್ರುತೇ ಸುತವು. ಕುಂಭಶ್ರುತಿ ಅಂತ ಕರೀತಾರೆ. ಶ್ರುತಿ ಅಂದರೆ ಕರ್ಣ, ಕಿವಿ, ಶ್ರವಣ. ಆ ಕುಂಭಕರ್ಣನ ಮಕ್ಕಳಾದ ನಿಕುಂಭ, ಕುಂಭ ಬಂದಿದ್ದಾರೆ. ಬಂದವರೇ ತಡ. ಸಂಪ್ರಹಿಷ್ಟವು, ಭಾರೀ ಸಂತೋಷದಿಂದ ಬಂದ್ರಂತೆ. ಕಪೀಂತಾನ್ ಬಹಿ ಸರ್ವಶೋ ಯಾಪಯಿತ್ವ. ಎಲ್ಲ ಕಪಿಗಳನ್ನ ಚಿಲ್ಲ ಪಿಲ್ಲಿ ಮಾಡಿ ಹಾಕ್ಬಿಟ್ರಂತೆ. ನಡ್ರಿ ಅಂತ ತಿಳ್ಕೊಂಡು ಹೇಳಿ ಓ ಪಾಪ ಈ ಕುಂಭಕರ್ಣನ ಮಕ್ಕಳ ಜೊತೆಗೆ ಯುದ್ಧ ಮಾಡ್ಲಿಕ್ಕಾಗದೆ ಓಡಿ ಹೋಗ್ಬಿಟ್ರು. ಕಪಿಗಳೆಲ್ಲ ಓಡಿ ಹೋದು. ಇಷ್ಟೊತ್ತು ರಾಕ್ಷಸರ ಸತ್ತ ಕಥೆಯನ್ನು ಕೇಳಿದ್ವಿ, ಈಗ ಕಪಿಗಳ ಪರಾಜಯದ ಕಥೆಯನ್ನು ಕೇಳ್ತೀವಿ. ಅದೇ ಯುದ್ಧ ಅಂತನ್ನೋದು. ಯುದ್ಧದಲ್ಲಿ ಜಯ ಪರಾಜಯಗಳು ಎರಡೂ ಇರ್ತಾವ. ಬರೇ ಜಯ ಅಷ್ಟೇ ಇರ್ತದೆ ಅಂತ ತಿಳಿದಿರಬಾರ್ದು. ಅಂತತೋಗತ್ವ ಕೊನೆ ರಿಸಲ್ಟ್ ನೋಡಿ, ಕೊನೆಯ ಫಲವನ್ನು ನೋಡಿ ಯಾವಾಗಲೂ ಹಿಂಗೆ ಇತ್ತು ಅನ್ನುವಂಥ ಭಾವನೆ ಬರಬಾರ್ದು. ಸರಿ, ಏನಾಯಿತು ಮುಂದೆ? ಸ ಕುಂಭೋ ವಿಧಾತು ಸುತಂ ತಾರ ನೀಲೌ ನಳಂಚಾಶ್ವಿ ಪುತ್ರೌ ಜಿಗಾಯಾಂಗದಂಚ ಸುಯುದ್ಧಂಚ ಕೃತ್ವಾ ದಿನೇಶಾತ್ಮಜೇನ ಪ್ರಣೀತೋ ಯಮಸ್ಯಾಶು ಲೋಕಂ ಸುಪಾಪಃ. 27. ಸಹ ಕುಂಭ, ಆ ಕುಂಭಕರ್ಣ, ವಿಧಾತು ಸುತಂ, ಬ್ರಹ್ಮನ ಪುತ್ರನಾದ ಜಾಂಬುವಂತನನ್ನ, ತಾರ ನೀಲವು, ತಾರ ಮತ್ತು ನೀಲನನ್ನ, ನಳಂಚ ಅಶ್ವಿಪುತ್ರವು, ನಳ ಯಾರವನು ವಿಶ್ವಕರ್ಮನ ಅವತಾರನಾದ ನಳ, ಅಶ್ವಿನಿ ದೇವತೆಗಳ ಮಕ್ಕಳಾದ ಮೈಂದ ವಿವಿಧರು, ಅಂಗದಂಚ ಜಿಗಾಯ, ಇಷ್ಟೂರ್ನು ಒಬ್ಬನೇ ಗೆದ್ದಂತ ನೋಡ್ರಿ. ಎಂಥ ತಾಕತ್ತಿರಬೇಡ್ರಿ ಇವ್ಗೆಲ್ಲರ. ಅಲ್ರಿ, ಅವ ಜಾಂಬುವಂತನನ್ನ, ತಾರ, ನೀಲ, ನಳ, ಮೈಂದ, ವಿವಿಧ, ಅಂಗದ ಇವ್ರನ್ನೆಲ್ಲರನ್ನ ಗೆದ್ದು ಬಿಟ್ಟಿದ್ದಾನೆ ಅಂದರೆ ಮಹಾಪರಾಕ್ರಮಿಯಾದ. ಸೈನ್ಯದ ಮಧ್ಯದಲ್ಲಿ ನಿಂತಿರುವಂತಹ ಸುಗ್ರೀವ ಎಲ್ಲವನ್ನ ಅವಲೋಕನ ಮಾಡ್ತಾ ಇದ್ದಂತೆ. ಹಾಗೆ ಸೈನ್ಯದ ಮಧ್ಯದಲ್ಲಿ ಸುಗ್ರೀವ ಅಂದರೆ ಭೂಮಂಡಲದ ಮಧ್ಯದಲ್ಲಿ, ಅಂದರೆ ಈ ಕೇಂದ್ರ ಬಿಂದು ಸೂರ್ಯ ಇದ್ದಾನೋ ಹಾಗೆ ಸುಗ್ರೀವ ಮಧ್ಯದಲ್ಲಿ ನಿಂತ್ಕೊಂಡು ನೋಡ್ತಿದ್ದಂತೆ ಏನೇನಾಯಿತು ಅಂತ. ಸರಿ ಮಾಡ್ತೀನಿ ತಡಿ ಅಂತ ಇವರೆಲ್ಲ ಸೋತು ಹೋದ್ಮೇಲೆ ತಾನು ಅಲ್ಲಿಂದ ಹಾರಿಕೊಂಡು ಮುಂದೆ ಬಂದು ನಿಂತ್ಕೊಂಡಂತೆ. ಸುಯುದ್ಧಂಚ ಕೃತ್ವ ದಿನೇಶಾತ್ಮಜೇನ, ಆ ದಿನೇಶಾತ್ಮಜೇನ ಸುಯುದ್ಧಂ ಕೃತ್ವ, ಸುಗ್ರೀವನ ಜೊತೆಗೆ ದೊಡ್ಡ ಯುದ್ಧ ಮಾಡಿದ್ದಂತೆ. ಎಷ್ಟು ಹೊತ್ತಾಯಿತು, ಎಷ್ಟು ನಿಮಿಷಗಳಾಯಿತು ಹೇಳಲಿಲ್ಲ ಆಚಾರ್ಯ, ಅಷ್ಟೇ ಒಟ್ಟಾರೆ ದೊಡ್ಡ ಯುದ್ಧವಾಯಿತು. ಪ್ರಣೀತೋ ಯಮಸ್ಯಾಶು ಲೋಕಂ ಸುಪಾಪಃ. ಅಂತತೋ ಕೊನೆಯಲ್ಲಿ ಸುಗ್ರೀವ ಅವರನ್ನು ಕೆಡವಿ ಯಮಲೋಕಕ್ಕೆ ಅಟ್ಟಿದ್ದಾನೆ. ಅಂತೂ ಸುಗ್ರೀವನಿಂದ ಕುಂಭ ಸತ್ತ ಅಂತ ಹೇಳಿದ್ರು. ಇನ್ನು ನಿಕುಂಭನ ಕಥೆ ಏನು ಅಂತ ಪ್ರಶ್ನೆ ಇದೆ. ನಿಕುಂಭನಿಗೂ ಹನುಮಂತನಿಗೂ ಆಗಿರುವಂತಹ ಒಂದು ಯುದ್ಧ. ಇದನ್ನು ಆಚಾರ್ಯರು ಒಂದು 4-5 ಶ್ಲೋಕಗಳಲ್ಲಿ ವಿಸ್ತರಿಸಿ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ, ಕುಂಭಕರ್ಣನ ಮಕ್ಕಳಲ್ಲಿ ಒಬ್ಬ ಕುಂಭ ಸುಗ್ರೀವನಿಂದ ಸತ್ತದ್ದಾದರೆ ನಿಕುಂಭ ಹನುಮನಿಂದ ಸಾಯ್ತಾನಂತೆ. ಸಾಯುವಾಗ ಅವರಿಬ್ಬರ ಮಧ್ಯದಲ್ಲಿ ನಡೆದಿರುವಂತಹ ಯುದ್ಧ ಎಂತಹ ರೋಚಕವಾಗಿತ್ತು ಅಂದರೆ, ಹನುಮಂತನ ದೇಹದ ಸಾಮರ್ಥ್ಯ ಪ್ರತ್ಯಕ್ಷ ನೋಡಲಿಕ್ಕೆ ಸಿಕ್ತಂತೆ. ಹೆಂಗಿದೆ ದೇಹ ಅಂತನೋದು, ಅವರ ಬಲ ಅಲ್ಲ, ದೇಹ ಎಂಥ ಗಟ್ಟಿಯಾಗಿದೆ ಅಂತ ಎಲ್ಲರೂ ಕಣ್ಣಾರೆ ಕಾಣುವಂತಹ ಸ್ಥಿತಿ ಬಂತಂತೆ. 28ನೇ ಶ್ಲೋಕದಲ್ಲಿ ತಥೋ ನಿಕುಂಭೋದ್ರಿವರ ಪ್ರದಾರಣಂ ಮಹಾಂತ ಮುಗ್ರಂ ಪರಿಗಂ ಪ್ರಗಹ್ಯ ಸಸಾರ ಸೂರ್ಯಾತ್ಮಜ ಮಾಶುಭೀತಃ ಸಪುಪ್ಲುವೆ ಪಶ್ಚಿಮತೋ ಧನುಷ್ಯತಂ. ಅವ ನಿಕುಂಭ ದೊಡ್ಡ ಒಂದು ಆಯುಧವನ್ನು ತೆಗೆದುಕೊಂಡಂತೆ. ಅದಕ್ಕೆ ಪರಿಘ ಅಂತ ಹೆಸರಂತೆ. ಆಯುಧಗಳಿಗೆ ವಿಚಿತ್ರ ವಿಚಿತ್ರ ಹೆಸರು. ಶಕ್ತ್ಯಾಯುಧ, ಗದ, ಖಡ್ಗ, ಪರಿಘ, ತೋಮರ, ಏನೇನೋ ಆಯುಧಗಳ್ರಿ ಅವೆಲ್ಲ. ಆ ಪರಿಘವೆಂಬ ಆಯುಧವನ್ನು ಹಿಡ್ಕೊಂಡಾನೆ. ಅದನ್ನು ತಿರುಗಿಸಿ ಒಂದು ಸರ್ತಿ ಹಿಂಗೆ ಅಪ್ಪಳಿಸಿದಂತೆ, ಹೊಡಿಲಿಕ್ಕೆ ಹೋದಂತೆ. ಸುಗ್ರೀವನ ಮೇಲೆ ಬೀಳಬೇಕಾಗಿತ್ತು. ನನ್ನ ತಮ್ಮನಾದ ಕುಂಭನನ್ನ ಅಥವಾ ಅಣ್ಣನಾದ ಕುಂಭನನ್ನ ಕೊಂದಿದ್ದೀಯಲ್ಲ, ನೀನೇನು ಬಿಡ್ತೀನಿ ಅನ್ಕೊಂಡಿದ್ದೀನು ಅಂತ ಹೊಡಿಲಿಕ್ಕೆ ಹೋದರೆ ಸುಗ್ರೀವ ಗೆಸ್ ಮಾಡಿದ್ದಂತೆ, ಇದನ್ನು ತಡಿಲಿಕ್ಕೆ ಆಗೋದಿಲ್ಲ ನನ್ನ ಕಡೆಯಿಂದ. ಇದು ವಿವೇಕ ಅಂತ ಕರೀತಾರೆ. ಮೂರ್ಖತನ ಏನು ಗೊತ್ತೇನು? ಬಾರ್ಲೆ ನೋಡ್ತೀನಿ ಏನು ಮಾಡ್ತೀನಿ, ಬಾ ಅಂತ ಹಿಂಗೆ ಹೋದ್ರೆ ಮೂರ್ಖತನ ಅಂತಾರೆ ಅದಕ್ಕೆ. ಯುದ್ಧಕ್ಕೆ ಹೋಗುವಾಗ ಜಗಳಾಡ್ತಾ ಇದ್ರೆ ನೋಡ್ಬೇಕು, ಆ ಏಟು ನಾನು ತಡ್ಕೊಳ್ಬಲ್ಲನ, ಆ ಆಯುಧವನ್ನು ನಾನು ಎದುರಿಸಬಲ್ಲನ ಅಂತ ನೋಡಿ ಯುದ್ಧ ಮಾಡಿದ್ರೆ ವಿವೇಕಪೂರ್ಣವಾದ ಯುದ್ಧ ಅಂತ ಕರೀತಾರೆ. ಹುಂಬುಗುತ್ತಿಗೆ ಮಾಡಿ, ನಮ್ಮಲ್ಲಿ ಹುಂಬುಗುತ್ತಿಗೆ ಅಂತ ಕರಿತಿರ್ತಾರೆ ಶಬ್ದ. ಉತ್ಸಾಹದೊಳಗೆ ಮೂರ್ಖತನದಲ್ಲಿ ಏನಾದರೂ ಹೋದರೆ ನಮ್ಮ ಮರಣವನ್ನು ನಾವೇ ಕೈಯಾರೆ ಹೇಳ್ಕೊಳ್ಳೋದು.
ಕುಂಭನನ್ನ ಸಂಹರಿಸಿದ ಸುಗ್ರೀವ ನಿಕುಂಭನ ಆಯುಧದಿಂದ ನಾನು ಎದುರಿಸಲಾರೆ ಅಂತ ಗೊತ್ತಾದಾಗ ಹಿಂದೆ 100 ಹೆಜ್ಜೆ ಜಿಕ್ಕೊಂಡು ಹೋದ್ನಂತ, ಬರ್ಲಿಲ್ಲಂತ. ಇದು ವಿವೇಕವಂತರ ಲಕ್ಷಣ. ಅದು 2 ಹೆಜ್ಜೆ ಹಿಂದೆ ಹೋದ್ರೂ ಅಡ್ಡಿ ಇಲ್ಲ ಅಲ್ರಿ. ಸತ್ರ ಏನ್ ಬಂತು? ಎದಕ್ಕೆ ಬಂದೀವಿ ನಾವೀಗ? ಸೀತಾನ್ನು ದೊರಕಿಸಿಕೊಡ್ಬೇಕು ರಾಮನಿಗೆ ಅಂತ ಬಂದದ್ದು. ಆ ಕೆಲಸ ಪೂರ್ಣ ಆಗ್ಲಾರ್ದ ಬರೀ ಬಲಿ ಕೊಟ್ರೆ ಏನ್ ಬಂತು ನಮ್ದು? ಅದಕ್ಕೆ ಬೇಡವೇ ಬೇಡ ಅಂತ 4 ಹೆಜ್ಜೆ ಹಿಂಸರ್ಕೊಂಡ. ಸಸಾರ ಸೂರ್ಯಾತ್ಮಜ ವಾಶುಭೀತಃ ಸಪುಪ್ಲುವೆ ಪಶ್ಚಿಮತೋ ಧನುಷ್ಯತಂ. 100 ಹೆಜ್ಜೆ ಹಿಂದಕ್ಕೆ ಜಿಗಿದಿದ್ದಾನೆ. 29ನೇ ಶ್ಲೋಕದಲ್ಲಿ ಅದನ್ನು ತಿರುಗಿಸ್ಲಿಕ್ಕೆ ಶುರು ಮಾಡಿದಂತ ಪರಿಘಾಯುಧವನ್ನು. ಪ್ರಾಯಶಃ ಅದು ತಿರುಗಿಸಿ ಹೊಡೆಯುವ ಆಯುಧ ಇರಬೇಕದು ಪರಿಘಾಯುಧ ಅನ್ನೋದು. ತಂಭ್ರಾಮಯತ್ಯಾಶು ಭುಜೇನ ವೀರೇ ಭ್ರಾಂತಾದಿಶೋ ದ್ಯೌಶ್ಚ ಸಚಂದ್ರ ಸೂರ್ಯಾಃ ಸುರಾಶ್ಚ ತಸ್ಯೋರುವರಂ ಬಲಂ ವರಂಚ ಶರ್ವೋದ್ಭವಂ ವೀಕ್ಷ ವಿಷೇದುರೀಶತ. ದೇವತೆಗಳು ಕೂಡ ಅವನು ಆ ಆಯುಧವನ್ನ ಹಿಡಿದುಕೊಂಡು ತಿರುಗಿಸುವಂತಹದ್ದನ್ನು ನೋಡಿ ಸ್ವಲ್ಪ ದುಃಖಿತರಾದಂತಲ್ಲಪ್ಪ, ಇಂಥ ಪರಿ ತಿರುಗಿಸ್ತಿದ್ದಾನಿವ, ಇದ್ರ ಯಾರಿಗೆ ಪೆಟ್ಟು ಬೀಳುತ್ತದೋ ಏನಾಗ್ತದೋ ಅಂತ ತಿಳಿದುಕೊಂಡು. ಅಲ್ರಿ ಅಂಥದ್ದೇನ್ರಿ ಹಿಂಗೆ ತಿರುಗಿಸಿದ್ದಕ್ಕೆ ಅಷ್ಟೇ ಯಾಕೆ ತಲೆ ಕೆಡಿಸ್ಕೋಬೇಕಾಯಿತು ಅಂದ್ರೆ, ತಂ ಭ್ರಾಮಯತಿ, ಆ ನಿಕುಂಭನು ಪರಿಘವನ್ನು ತಿರುಗಿಸ್ತಾ ಇರುವಾಗ, ಭುಜದಿಂದ ತಿರುಗಿಸ್ತಾ ಇರುವಾಗ, ಭ್ರಾಂತಃ ದಿಶಃ, ಆ ದಿಕ್ಕುಗಳೆಲ್ಲ ಭ್ರಮಣಗೊಳ್ತಾ ಇದೆ ಅಂತೆ. ಸಹಜ ನೋಡ್ರಿ, ಒಂದು ವಸ್ತು ತಿರುಗಿಸ್ತಾ ಇದೆ ನೋಡೋರಿಗೆ ಏನು ಅನಿಸ್ತದೆ? ಎಲ್ಲ ತಿರುಗುತ್ತಾ ಇದೆ ಅಂತ ಅನಿಸೋದಿಲ್ವಾ? ಹಾಗೆ ಅನಿಸ್ತಾ ಇದೆ. ಸಚಂದ್ರ ಸೂರ್ಯಾಹ, ಬರೇ ದಿಕ್ಕುಗಳಷ್ಟೇ ಹಿಂಗೆ ತಿರುಗಿದಂತೆ ಕಾಣಿಸುವುದಲ್ಲದೆ ಸೂರ್ಯಚಂದ್ರರು ಅದರ ಜೊತೆಗೆ ತಿರುಗುತ್ತಾ ಇದ್ದಾರೇನೋ ಅಂತ ಭ್ರಾಂತಿ ಬಂತಂತೆ. ಎಂತಹ ವೇಗದಿಂದ ತಿರುಗಿಸಿದ್ದಾನೆ. ಸುರಾಶ್ಚ ದೇವತೆಗಳು ತಸ್ಯ ಉರುಬಲಂ, ಅವನ ಮಹಾಪರಾಕ್ರಮವನ್ನ ಮತ್ತು ರುದ್ರದೇವರ ಮರವನ್ನ ನೋಡಿ ವಿಷೇದುರೀಶತ, ಸ್ವಲ್ಪ ಖಿನ್ನರಾದರಂತೆ. ಏನಪ್ಪ ಅಂತ ಅನ್ಕೊಂಡು ಆ ಕ್ಷಣದಲ್ಲಿ ಹನುಮಂತ ಕಪಿಗಳ ಮಧ್ಯದಿಂದ ನೆಗೆದುಕೊಂಡು ಬಂದಾನೆ. ಅನನ್ಯ ಸಾಧ್ಯಂ ತಮತೋ ನಿರೀಕ್ಷ. 30ನೇ ಶ್ಲೋಕ. ಸಮುತ್ಪಪಾತಾಶು ಪುರೋಸ್ಯ ಮಾರುತಿ ಪ್ರಕಾಶ್ಯ ಬಾಹ್ವಂತರಮಾಹ ಚೈನಂ ಕಿಮೇಭಿರತ್ರ ಪ್ರಹರಾಯುಧಂ ತೇ. ಅಷ್ಟು ಕಪಿಗಳ ಮಧ್ಯದಿಂದ ಹನುಮಂತ ಕೈಯಲ್ಲಿ ಗದೆ ಹಿಡಿದು ಎಗೆದುಕೊಂಡು ಬಂದು ಮುಂದೆ ನಿಂತ್ಕೊಂಡ. ಡಬಲ್ ಅಂತ ಬಂದು ನಿಂತ. ಆ ಸಣ್ಣ ಕಪಿಗಳ ಮೇಲೆ ಯಾಕೆ ಪ್ರಯೋಗ ಮಾಡ್ತೀವಿ? ಅದನ್ನೆಲ್ಲ ಕಿಮೇ ಭೀಗಿ, ಈ ಸುಗ್ರೀವ, ಈ ಜಾಂಬು ಅಂತ ಈ ಗದೆ ಏನೋ ನನ್ನ ಮೇಲೆ ಪ್ರಯೋಗ ಮಾಡು, ನೋಡ್ಕೋತೀನಿ ಅಂದ್ರು. ಅನನ್ಯ ಸಾಧ್ಯಂ, ಇವನನ್ನ ಬೇರೆಯವರು ಯಾರು ಎದುರಿಸಲಾರರು ಅಂತ ನಿರೀಕ್ಷೆ ಕಂಡು ಸಮುತ್ಪಪಾತ ಜಿಗಿದುಕೊಂಡು ಬಂದ. ಅಸ್ಯ ಪುರಃ, ಇವನ ಮುಂದುಗಡೆಗೆ ಮಾರುತಿ ವಾಯುದೇವರು. ಪ್ರಕಾಶ್ಯ ಬಾಹ್ವಂತರಂ, ಎದೆ ಒಡ್ಡಿ ತೋರಿಸಿರಂತೆ. 2 ಭುಜಗಳ ಮಧ್ಯದಲ್ಲಿದ್ದ ಎದೆಯನ್ನು ತೋರಿಸಿ ಬಾಹ್ವಂತರಂ ಪ್ರಕಾಶ್ಯ. ಹತ್ರ ಇಲ್ಲಿ ಹೊಡಿ, ನನ್ನ ಮೇಲೆ ಹೊಡಿ ನೋಡಂತ, ಎದೆ ಗುದ್ದು ನೋಡಂತ ಆಯುಧವನ್ನು ತೆಗೆದುಕೊಂಡು. ಯಾರ ಹೊಡಿ ಅಂದ್ರೆ ಕೈ ಮುಂದೆ ಹೊಡಿತಾರೆಪ್ಪ, ಹೊಡೀರಿ ಅಂತ ತಿಳ್ಕೊಂಡು. ಶಾಲ್ಯಾಗ ಮಾಸ್ತರು ಬೆತ್ತ ತಗೊಂಡು ಹೊಡ್ಲಿಕ್ಕತ್ರ ಕೈ ಹಿಂಗೆ ಮುಂದೆ ಹಿಡ್ಕೊಂಡು ನಿಂದಿರ್ಬೇಕು. ಬೆತ್ತ ಎದಿಗೆ ಹೊಡಿ ಅನ್ನಂಗಿಲ್ರಿ, ಬೆನ್ನಿಗೆ ಹೊಡಿ ಅಂತ ಯಾರು ಅನ್ನಂಗಿಲ್ಲ. ಅಂಥದ್ದು ಹನುಮ ಬಂದು ನಿಂತು 2 ಕೈಗಳನ್ನು ಸೊಂಟದ ಮೇಲೆ ಇಟ್ಟುಕೊಂಡು ಹೇಳ್ತಾನ, ಹೊಡಿತೀಯ? ಇಲ್ಲಿ ಹೊಡಿಯೋ, ನೋಡ್ತೀನಿ ಅಂತಂದ. ಕಿಮೇಭಿರತ್ರ ಪ್ರಹರಾಯುಧಂತೆ, ಈ ಸಣ್ಣ ಪುಟ್ಟ ತಗೊಂಡು ಏನ್ ಮಾಡ್ತೀವಿ, ಹೊಡಿ ಇಲ್ಲಿ ಅಂತ ಹೇಳಿದ್ದ. ಅವ ಅಷ್ಟೇ ಕಾಯ್ತಾ ಇದ್ದರಿ ಪಾಪ. ಬಹಳ ಸಂತೋಷ ಆಗ್ಬಿಡ್ತೇವನ್, ಬಹಳ ಸಂತೋಷ ಆಯ್ತು. ಬಾ ಮಾಡ್ತೀನಿ ವ್ಯವಸ್ಥೆ ಅಂದ. ಯಾಕಂದ್ರೆ ಅವನಿಗೆ ತಕ್ಕ ವ್ಯಕ್ತಿ ಬೇಕಾಗಿತ್ತಲ್ಲ, ಉಳಿದವ್ರನ್ನೆಲ್ಲ ಸೋಲಿಸಿಬಿಟ್ಟಿದ್ದಾವ. 31ನೇ ಪದ್ದಲ್ಲಿ ಇತೀರತಸ್ತೇನ ಸ ರಾಕ್ಷಸೋತ್ತಮೋ ವರಾದ ಮೋಘಂ ಪ್ರಜಹಾರ ವಕ್ಷಸಿ. ಎತ್ತಿ ಹೊಡೆದರಿ ಅವನ. ಎಷ್ಟು ಜೋರಾಗಿ ಅಂದ್ರೆ ತನ್ನ ಕೈಯಲ್ಲಿದ್ದ ಅಷ್ಟೂ ಸಾಮರ್ಥ್ಯವನ್ನ ಹಾಕಿ ಹೊಡೆದ್ರೆ ಹನುಮ ಹಿಂದೆ ಸರದ್ನ, ಅಳ್ಳಾಡಿದ್ನ, ಮೇಲ್ ಹೋದ್ನ, ಜಿಗದ್ನ, ತಪ್ಪಿಸಿಕೊಂಡ, ಏನಿಲ್ಲ. ವಿಚೂರ್ಣಿತೋಸೌ ತದುರಸ್ಯ ಭೇದ್ಯೆ ಯಥೈವ ವಜ್ರೋ ವಿಪತೌ ವೃಥಾ ಭವತ್. ಹನುಮನ ಎದೆಗೆ ಬಿದ್ದರೆ ಆ ಆಯುಧ ಪುಡಿಯಾಗಿ ಹೋಯಿತು ಅಂತ ಹೇಳ್ತಾರೆ. ಪೀಸ್ 2 ಹೋಳು 4 ಹೋಳು ಅಲ್ಲ. ನಿಂಬೆಹಣ್ಣು 2 ಹೋಳು 4 ಹೋಳು ಹೆಚ್ಚಿರ್ತಾವ ನೋಡ್ರಿ. ಊಟ ಕೊಡೋ ಕಾಲಕ್ಕೆ ಜನ ಜಾಸ್ತಿ ಆದ್ರೆ 1 ನಿಂಬೆಹಣ್ಣು 4 ಹೋಳು ಆಗ್ತಾವ, ಕಡಿಮೆ ಆದ್ರೆ 2 ಹೋಳು ಆಗ್ತಿರ್ತಾವ. ನಮ್ಮಲ್ಲಿ ಕಾಂಟ್ರಾಕ್ಟ್ ವ್ಯವಸ್ಥೆ ಹಂಗೆ ಇಟ್ಟಿರ್ತಾರೆ. ನೋಡ್ತಾರ್ರಿ ಅವ್ರು, ನಿಂಬೆಹಣ್ಣು ತಂದಿರೋದು 20 ತಂದಿರ್ತಾರೆ. 40 ಮಂದಿ ಆದ್ರೆ 2 ಹೋಳು, 60 ಮಂದಿ ಆದ್ರೆ 3 ಹೋಳು, 80 ಮಂದಿ ಆದ್ರೆ 4 ಹೋಳು. ಅಲ್ಲಿ ಹಿಂಡ್ಕೋಬೇಕು ನೋಡಿ, ಇಡಬೇಕು ಅದ್ರ ಅಟ್ಟ. ಆಹಾ, ನಿಂಬೆಹಣ್ಣು ಹಾಕಿದ್ದಾರೆ, ಮುಂದೆ ಹೋಗೋದು ಕಾರ್ಯಕ್ರಮಕ್ಕಷ್ಟೇ. ಹಂಗ ಪುಡಿ ಆಗೋಯ್ತಂತ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಶ್ರೀಮದಾಚಾರ್ಯರು. ಹೌದು, ಹನುಮನ ಎದೆಯ ಮೇಲೆ ಆಯುಧವಿದ್ದಾಗ ಹನುಮನ ಎದೆಗೆ ಒಂದು ಸಣ್ಣ ಗೀರು
ಒಂದು ಗೆರೆ ಕೂಡ ಬೀಳಲಿಲ್ಲಲ್ಲ, ಪುಡಿ ಪುಡಿ ಆಯ್ತಲ್ಲ. ಹೇಗಿತ್ತು ಅಂದರೆ ಯಥೈವ ವಜ್ರೋ ವಿಪತೋ ವೃಥಾ ಭವತ್, ಹೇಗೆ ವಜ್ರಾಯುಧ ಗರುಡನ ಮೇಲೆ ಪ್ರಯೋಗ ಮಾಡಿದಾಗ ವ್ಯರ್ಥವಾಗಿತ್ತೋ ಹಾಗೇ ದೃಷ್ಟಾಂತ. ಏನು ದೃಷ್ಟಾಂತ ಇದು ಗೊತ್ತಿಲ್ಲ ನಮಗೆ. ಅದಕ್ಕೆ ಮಹಾಭಾರತದ ಅನುಶಾಸನ ಪರ್ವ ಹಾಗೂ ಆದಿ ಪರ್ವಗಳಲ್ಲಿ ಬಂದಿರುವ 2 ಶ್ಲೋಕಗಳನ್ನು ನೋಡಿದರೆ ಈ ಕಥಾ ಅರ್ಥ ಆಗ್ತದೆ. ಗರುಡ ತನ್ನ ತಾಯಿ ವಿನತ, ಅವಳೇನಾಗಿದ್ಲು ಅಂದರೆ ಕದ್ರುವಿನ ದಾಸಿಯಾಗಿದ್ಲು. ಈ ಕಥೆ ನಿಮಗೆ ಗೊತ್ತಿದೆ, ಕದ್ರುವಿನ ದಾಸಿಯಾದ ಕಥೆ ಗೊತ್ತಿದೆ. ದಾಸ್ಯದಿಂದ ಬಿಡುಗಡೆಯನ್ನ ಮಾಡಬೇಕು, ಮೋಚನೆಗೊಳಿಸಬೇಕು ಅಂತ ಇಟ್ಟುಕೊಂಡು ಅವಳೊಂದು ಹೇಳಿದ್ಲಂತೆ, ದೇವಲೋಕದಿಂದ ಅಮೃತವನ್ನ ತಂದು ನನ್ನ ಮಕ್ಕಳಾದ ಹಾವುಗಳಿಗೆ ಕುಡಿಸಿದರೆ ನಿನ್ನ ಅಮ್ಮನನ್ನ ದಾಸ್ಯದಿಂದ ಬಿಡಿಸ್ತೇನೆ ಅಂತ. ಕದ್ರುವಿಗೂ ವಿನತೆಗೂ ಒಂದು ಮಾತು. ಅದಕ್ಕೆ ಆಯ್ತು, ಗರುಡ ಅಂತ ಹೊರಟ. ಹೋಗಿ ದೇವತೆಗಳನ್ನೆಲ್ಲರನ್ನೂ ಒಂದೇ ಪೆಟ್ಟಿಗೆ ಸೋಲಿಸಿ ಅಮೃತದ ಪಾತ್ರೆಯನ್ನ ಕಲಶವನ್ನು ಹಿಡಿದುಕೊಂಡು ಬರ್ತಾ ಇರುವಾಗ ಇಂದ್ರದೇವರು ಐರಾವತದ ಮೇಲೆ ಯುದ್ಧಕ್ಕೆ ಬರ್ತಿದ್ದಾರೆ. ಮಾತಿನಿಂದ ಯುದ್ಧ ಆಯಿತು. ಮೊದಲು ವಾಚಾ ಜಯತ್ತಂ, ಮಾತಿನಿಂದ ಏನು ಆಗದೇ ಇದ್ದಾಗ ಇಂದ್ರದೇವರು ತಮ್ಮಲ್ಲಿರುವ ವಜ್ರಾಯುಧವನ್ನು ಎತ್ತಿ ಹೊಡಿಬೇಕು ಅಂತ ಪ್ರಯತ್ನ ಮಾಡಿದರಂತೆ. ಯಾರಿಗೆ? ಗರುಡನಿಗೆ. ಗರುಡ ಅಂತಾನೆ, ತಾಂಬ ಅಂದವ, ಯಾಕೆ ಅಂತಾಪರಿ ಯಾಕೆ ಹೊಡ್ಲಿಕ್ಕೆ ಹೊಂಟಿ ಅಂತ ಕೇಳಿದರು. ಆಗ ಹೇಳೋ ಒಂದು ಮಾತು, ವೃತ್ರಹನ್ ಏಷ ವಜ್ರಸ್ತೆ ವರಲಬ್ಧ ಪಿತಾಮಹಾತ್. ಈ ವಜ್ರಾಯುಧ ಇದೆಯಲ್ಲ, ಇದು ಬ್ರಹ್ಮದೇವರ ವರದಿಂದ ನಿನಗೆ ಸಿಕ್ಕದ್ದು. ತತಸ್ತನ್ ಮಾನವಾಕಾಂಕ್ಷಿ, ಬ್ರಹ್ಮದೇವರು ಕೊಟ್ಟ ಆಯುಧ, ಬ್ರಹ್ಮದೇವರಿಂದ ಸಿಕ್ಕ ಆಯುಧ ಅಂದರೆ ಅದಕ್ಕೊಂಚೂರು ಮಾನ ಕೊಡುವುದು ಬೇಡ. ನನ್ನ ಮಾತಿಗೆ ಬೇಡ್ರು, ದೊಡ್ಡವ್ರ ಮಾತು ಕೇಳ್ರು ಅಂತಿರ್ತೀವಿಲ್ಲ ನಾವೆಲ್ಲರ. ಹಂಗೆ ನಮ್ಮ ಮಾತು ಬೇಡ, ಸ್ವಾಮಿಗಳು ಹೇಳ್ಯಾರಂತ ಕೇಳ್ತಿರ್ಲಿ ನೀವು ಅಂದ ಹಂಗೆ ಗರುಡದೇವರಂದ್ರು. ನಿನ್ನ ಆ ಕೈಯಲ್ಲಿದ್ದ ಆಯುಧ ಅಲ್ಲ, ಬ್ರಹ್ಮದೇವರಿಂದ ಕೊಡಲ್ಪಟ್ಟ ಆಯುಧ ಅಂತ ನಾನು ಸ್ವಲ್ಪ ಗೌರವ ಕೊಡ್ತಾ ಇದ್ದೇನೆ. ಹೊಡಿ ಹೊಡಿ. ಮುಂಚಾಮೇಕ ತನೂರುಹಂ, ಒಂದೇ ಒಂದು ಗರಿ, ಅವನ ರೆಕ್ಕೆಯಲ್ಲಿದ್ದ ಒಂದು ಗರಿಯನ್ನು ಬೀಳಿಸಿದ್ನಂತೆ ವಜ್ರಾಯುಧ ಹೊಡೆದದ್ದಕ್ಕೆ. ವೇಸ್ಟ್ ಆಗಲಿಲ್ಲ ವಜ್ರಾಯುಧ, ಏನೂ ಬೀಳಬಾರ್ದಾಗಿತ್ತು. ಬೀಳಿಸಿದ್ಯಾಕ ಅಂದ್ರೆ ಈ ಬ್ರಹ್ಮದೇವರ ಕೊಟ್ಟ ಆಯುಧಕ್ಕೆ ಮಾನ ಸಿಗಲಿ ಅಂತ. ನಚ ವಜ್ರ ನಿಪಾತೇನ ರುಜಾಮೇಸ್ತೀಹ ಕಾಚನ. ಆದಿ ಪರ್ವದಲ್ಲಿ ಹೇಳುವಾಗ ಗರುಡ ಅಂತಾನೆ, ನಂಗೆ ಏನಾಗ್ತದೆ ತಿಳ್ಕೊಂಡು, ಹೆಂಗ್ ಗರುಡ ನೀವು ವಜ್ರಾಯುಧ ಹೊಡೆದ್ರೆ ಹೊಡಿ ಹೊಡಿ ಅಂದ್ಬಿಟ್ಟ. ಇಷ್ಟು ಏವ ಮುಕ್ತ ತತಃ ಪತ್ರ ಮುತ್ಸಸಜ್ಜ ಸಪಕ್ಷಿರಾಟ್, ಅಷ್ಟು ಹೇಳಿ ಒಂದು ಗರಿಯನ್ನು ಕೆಳಗೆ ಹಾಕಿದ ಅಂತ 2 ಕಡೆಗಳಲ್ಲಿ ಈ ಕಥೆಯನ್ನು ಬರೀತಾರೆ ವೇದವ್ಯಾಸದೇವರು. ಒಂದು ಅನುಶಾಸನ ಪರ್ವದಲ್ಲಿ, ಒಂದು ಆದಿ ಪರ್ವದಲ್ಲಿ. 2 ಪ್ರಸಂಗದಲ್ಲೂ ಕೂಡ ಆದದ್ದೇನು ಅಂದರೆ ಇಂದ್ರನ ಕೈಯಲ್ಲಿದ್ದ ವಜ್ರ ಆಯುಧವು ಗರುಡನ ಮೇಲೆ ನಿಷ್ಫಲವಾಯಿತು ಪ್ರಯೋಗಿಸಿದಾಗ. ಹೇಗೋ ಹಾಗೆಯೇ ನಿಕುಂಭನ ಕೈಯಲ್ಲಿರುವಂತಹ ಪರಿಗಾಯುಧವು ಹನುಮಂತ ದೇವರ ಎದೆ ಮೇಲೆ ಬಿದ್ದಾಗಲೂ ಕೂಡ ವ್ಯರ್ಥವಾಯಿತು, ಏನೂ ಪ್ರಯೋಜನವಾಗಲಿಲ್ಲ. ಈ ದೃಷ್ಟಾಂತವನ್ನು ಕೊಟ್ಟು ಆ ಕಥೆಯನ್ನು ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯ. ಮುಂದೆ 32, 33, 34 ಈ 3 ಶ್ಲೋಕಗಳಲ್ಲಿ ನಿಕುಂಭನ ವಧೆಯಾಯಿತು ಅಂತ ತಿಳಿಸ್ತಾರೆ. ಅದನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ವಿಚೂರ್ಣಿತೆ ನಿಜಾಯುಧೆ ನಿಕುಂಭ ಇತ್ಯಮಾರುತಿಂ. ಯಾವಾಗ ಅವನ ಆಯುಧ ಪುಡಿ ಪುಡಿ ಆಯಿತೋ ಅವನು ಮುಂದೆ ಬಂದುಬಿಟ್ಟ. ಯಾಕೆ ಸುಳ್ಳೆ ಆಯುಧ ತಗೊಂಡು ಏನು ಮಾಡಬೇಕು ಅಂತ ಮುಂದೇನು ಮಾಡಿದ? ಪ್ರಗಹ್ಯ ಚಾತ್ಮನೋಂಸಕೆ ನಿಧಾಯ ಜಗ್ಮಿವಾನ್ ಧೃತಂ. ಹನುಮಂತರನ್ನ ಎತ್ತಿ ತನ್ನ ಮೇಲೆ ಹಾಕೊಂಡು ಓಡ್ಲಿಕ್ಕೆ ಶುರು ಮಾಡಿದಂತ್ರಿ ಅವ. ಇದೆಂಥ ಯುದ್ಧ ನೋಡ್ರಿ. ಎಲ್ಲರ ಹೊಡೆದ ಅಂದ್ಮೇಲೆ ಪುಡಿ ಪುಡಿ ಆಯಿತು. ಹತ್ರ ಬಂದು ಇವು ಗುದ್ದು ಗಿದ್ದು ಮಾಡ್ಬೇಕಾಗಿತ್ತು. ಗುದ್ದಣ್ಣ ಗಿದ್ದಣ್ಣ ಇಲ್ಲೇ ಇಲ್ಲ ಮದ್ದಣ್ಣ ಅಂದ. ಸೀದಾ ಎತ್ತಿಕೊಂಡು ಭುಜದ ಮೇಲೆ ಹಾಕ್ಕೊಂಡು ಹೊಂಟು ಬಿಟ್ಟನಂತೆ. ಹನುಮಂತ ದೇವರಂದ್ರು, ಅಲ್ಲೋ ನನ್ನೇನು ಎತ್ತಿಯೋ ನೀನೆಲ್ಲರ, ನನ್ನೇನು ಅನ್ಕೊಂಡು ಏನು ನೀ ಎತ್ತಲಿಕ್ಕೆ ಎಲ್ಲರ. ಸುಮಧ್ವ ವಿಜಯದಲ್ಲಿ ಹೇಳುವಾಗ ಮಧ್ವಾಚಾರ್ಯರು ಒಂದು ಬೆರಳು, ಅವರ ಒಂದು ಬೆರಳು, ಮಧ್ವಾಚಾರ್ಯರ ಒಂದು ಬೆರಳು ಎಂತಹ ಭಾರ ಇತ್ತು ಅಂತ ಕೇಳಿದ್ರೆ, ಸೌಮೇರವಂ ಗೌರವ ಮಾವಹಂತಿ ತವಾಂಗ ಮಂಗಾಂಗುಲಯಶ್ಚ ನುಂಗೆ. ಶಿಷ್ಯರೆಲ್ಲ ಕೆಳಗೆ ಬಿದ್ದಿದ್ದಾರಂತ, ಗುರುಗಳು ಕೈ ಇಟ್ಟಿದ್ದಾರಂತೆ. ಅದನ್ನು ನೋಡಿ ನಿಮ್ಮ ಒಂದೊಂದು ಬೆರಳುಗಳು ಮೇರು ಪರ್ವತಕ್ಕೆ ತುಲ್ಯ ಆಗಿವೆ, ಸಮಾನವಾಗಿವೆ. ತೆಗಿಲಿಲ್ಲ ಅಂದ್ರೆ ನಾವು ಕೆಳಗೆ ಚಟ್ನಿ ತೆಗಿರಿ ಅಂತ ಹೇಳ್ತಾರೆ. ಅಂಥ ಸಾಮರ್ಥ್ಯ ಬೆರಳಿಗಿದ್ದರೆ ಇಡೀ ದೇಹದ ಸಾಮರ್ಥ್ಯ ಎಂಥದ್ದು. ಇಡೀ ಬ್ರಹ್ಮಾಂಡವನ್ನೇ ಹೊತ್ತುಕೊಂಡು ನಿಂತ ಮಹಾನುಭಾವರು, ಅವರನ್ನು ಇವ ಎತ್ತಿಕೊಂಡು ಹೋಗೋದು ಅಂದ್ರೆ ಏನ್ರಿ? ಅದೇ ಆಚಾರ್ಯರ ಕಥೆಯಲ್ಲೊಂದು ಬರ್ತದೆ. ಇವತ್ತು ನಾರ್ಷ ಅಂತಿದೆಯಲ್ಲ,
ಆ ನಾರ್ಷದಲ್ಲಿ ಒಂದು ಬ್ರಹ್ಮಚಾರಿ ಬಂದಿದ್ದಂತೆ. ಆಚಾರ್ಯರಿಗೆ ನಿಮ್ಮನ್ನು ನಾನು ಭುಜದ ಮೇಲೆ ಕೂಡಿಸ್ಕೊಂಡು ಪ್ರದಕ್ಷಿಣೆ ಹಾಕ್ತೀನಿ ಅಂತ ಹೇಳಿದಾಗ ಆಚಾರ್ಯರು ತಮ್ಮ ಲಘಿಮಾ ಶಕ್ತಿಯನ್ನು ಪ್ರದರ್ಶನ ಮಾಡಿ ಅವನ ಮೇಲೆ ಕುಳಿತುಕೊಂಡು ಪ್ರದಕ್ಷಿಣೆ ಮಾಡಿದ್ದ ಹೆಂಗೋ ಹಾಗೆ ಈ ನಿಕುಂಭನ ಮೇಲೆ ತಾವೇ ಹಗುರಾಗಿ ಕೂತದ್ದೇ ಹೊರತಾಗಿ ಅವನೇನಿವರನ್ನು ಎತ್ತುಕೊಂಡು ಮಾಡಿದ ಕೆಲಸ ಅಲ್ಲ. ಅದಕ್ಕೆ ಪ್ರಗಹ್ಯ ಚಾತ್ಮನಂಸಕ್ಕೆ ನಿಧಾಯ ಜಗ್ಮಿಮಾಂದ್ರತಂ, ತಕ್ಷಣ ಏನು ಮಾಡಿದ್ರು ಹನುಮಂತದೇವರು, ಅಲ್ಲಿದ್ದವರು ಸರ್ರಂತ ತಿರುಗಿ ಎದ್ದು ಅವರ ಕುತ್ತಿಗೆಯನ್ನು ಹಿಡಿದುಬಿಟ್ಟಿದ್ದಾರೆ. ಪ್ರಗಹ್ಯ ಕಂಠಮಸ್ಯ ಚ ಪ್ರಧಾನ ಮರುದಾತ್ಮಜಃ ಸ್ವಮಾಶ ಮೋಚಯಂಸ್ತೋ ನ್ಯಪಾತಯ ಧರಾತಲೆ. ಆ ಕಂಠವನ್ನು ಹಿಡಿದು ತೆಳಗೆ ಜಿಗಿದು ಬಿಟ್ರು. ಇವು ಮೇಲೆ ಕೂತಿದ್ರು, ಅವನ ತಲೆಯ ಕುತ್ತಿಗೆ ಹಿಡ್ಕೊಂಡು ತೆಳಗೆ ಬೀಳಿಸಿದ್ರು. ಬಿದ್ರೆ ಅಲ್ಲಿಯೇ ಅವರನ್ನು ಕೊಂದಿದ್ದಾರೆ. ಚಕಾರ ತಂ ರಣಾತ್ಮಖೇ ಮಖೇ ರಮೇಶ ದೈವತೆ ಪಶುಂ ಪ್ರಭಂಜನಾತ್ಮಜೋ ವಿನೇದುರತ್ರ ದೇವತಾ. ಕೆಳಗೆ ಹಾಕಿ ಅವನನ್ನು ಹೊಡೆದು ಕೊಂದ್ರು ಹನುಮಂತ ದೇವರು ಅಂತ ಹೇಳಿದ್ರೆ ಕೊನೆ ಮಾತಿನಲ್ಲಿ ಶ್ರೀಮದ್ ಆಚಾರ್ಯ ಅಂತಾರೆ ಚಕಾರತಂ ರಣಾತ್ಮಖೇ ಮಖೇ. ಈ ಯುದ್ಧವೂ ಕೂಡ ಒಂದು ಯಜ್ಞ ಅಂತ ಅನುಸಂಧಾನವನ್ನು ಮಾಡಿಕೊಂಡು ಯುದ್ಧ ಮಾಡಿದ್ರಂತೆ. ಪ್ರಾಯ ವಾಯುದೇವರಿಗೆ ಮಾತ್ರ ಸರ್ವತ್ರ ಪೂಜಾನುಸಂಧಾನ ಬರುವುದು, ಉಳಿದವರಿಗೆ ಅದೇನಿದೆಯೋ ಅಷ್ಟೇ ಅನುಸಂಧಾನ ಬರುವುದು. ರಮೇಶ ದೈವತೆ, ಈ ಯುದ್ಧಕ್ಕೆ ದೇವತಾ ಯಾರು, ಯಾರಿಗೆ ಬಲಿ ಅರ್ಪಿಸಬೇಕು ಅಂದರೆ ಭಗವಂತ ರಾಮಚಂದ್ರನೇ ದೈವನಾಗಿದ್ದಾನೆ. ಪಶು ಯಾವುದು ಅಂದರೆ ಈ ನಿಕುಂಭವೆಂಬುವಂಥ ಕುಂಭಕರ್ಣನ ಮಗನೇ ಪಶುವಾಗಿದ್ದಾನೆ ಅಂತ ಹೇಳಿ ಅವರನ್ನು ಸಂಹರಿಸಿ ಈ ಯುದ್ಧವನ್ನು ರಾಮಾರ್ಪಣಮಸ್ತು ಅಂತ ರಾಮನಲ್ಲಿ ಸಮರ್ಪಣೆ ಮಾಡಿದ್ದಾರೆ ಅಂತ ತಿಳಿಸಿಕೊಡ್ತಾರೆ ಎಂಬಲ್ಲಿಗೆ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ. ಕೃಷ್ಣಾರ್ಪಣಮಸ್ತು.